ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ಫಿನಿಟ್ IAS KS UPSC ಆ್ಯಂಡ್ KPSC ಕರೆಂಟ್ ಅಫೇರ್ಸ್ MCQ ಡಿಸ್ಕಷನ್ಗೆ ಸ್ವಾಗತ. ಇವತ್ತು ನಾವು ಜುಲೈ ತಿಂಗಳಲ್ಲಿ ನಡೆದಂತಹ ಒಂದು ಕರೆಂಟ್ ಇವೆಂಟ್ಸ್ ಬೇಸ್ಡ್ ಮೇಲೆ MCQಸ್ನ ಡಿಸ್ಕಷನ್ ಮಾಡೋಣ. ಈ ಕರೆಂಟ್ ಅಫೇರ್ಸ್ MCQ ನಿಮ್ಮ ಮುಂಬರುವ KS ಎಕ್ಸಾಮ್ಗೆ ತುಂಬ ಮುಖ್ಯವಾಗಿರ್ತವೆ, ಹಾಗಾಗಿ ತುಂಬ ಫೋಕಸ್ಡ್ ಆಗಿ ನೀವು ನೋಡ್ಕೊಳ್ಳಿ. ಸೊ ಮೊದಲನೇ ಪ್ರಶ್ನೆ ಹೋಗೋಣ. ಲಡಾಖ್ ಆಟೋನಮಸ್ ಹಿಲ್ ಕೌನ್ಸಿಲ್ ಬಗ್ಗೆ ಇದೆ ಪ್ರಶ್ನೆ. ಸೊ ಲಡಾಖ್ ಪ್ರತಿಯೊಂದು ಜಿಲ್ಲೆಗೆ ಸ್ವಾಯತ್ತ ಪರ್ವತ ಅಭಿವೃದ್ಧಿ ಮಂಡಳಿ ಒದಗಿಸುವ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡೋಣ. ಓಕೆ, ಸೊ ಇದು ಮುಖ್ಯವಾಗಿ ಉತ್ತರ ಆಗಿರುತ್ತೆ. ಉತ್ತರಕ್ಕೆ ಹೋಗ್ಬಿಡೋಣ. ದೇ ಆರ್ ಸ್ಟ್ಯಾಚ್ಯುಟರಿ ಬಾಡೀಸ್ ಫಂಕ್ಷನಿಂಗ್ ಅಂಡರ್ ದಿ ಲಡಾಖ್ ಆಟೋನಮಸ್ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಫ್ರೇಮ್ವರ್ಕ್. ಇದನ್ನು ನೆನ್ಪಿಡಿ. ಇದು ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳಿದ್ರೆ ಅದು ಕಾನೂನುಬದ್ಧವಾಗಿ ಮಾಡಲಾಗಿರುವಂಥ ಒಂದು ಬಾಡಿಯಾಗಿರುತ್ತೆ. ಸೊ ಇದಕ್ಕೆ ವಿವರಣೆ ನೋಡೋದಾದರೆ, ಲಡಾಖ್ ಹಿಲ್ಸ್ ಡೆವಲಪ್ಮೆಂಟ್ ಕೌನ್ಸಿಲ್ ಆರ್ ಸ್ಟ್ಯಾಚ್ಯುಟರಿ ಇನ್ಸ್ಟಿಟ್ಯೂಷನ್ಸ್, ನಾಟ್ 6th ಶೆಡ್ಯೂಲ್ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಸ್. ಓಕೆ, ಇದು 6th ಶೆಡ್ಯೂಲ್ 6ನೇ ಅನುಸೂಚಿಯ ಒಳಗಡೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ನೆನಪಿಡಿ ಇದನ್ನು. ಸೊ ಇದು ಕನ್ಫ್ಯೂಷನ್ ಮಾಡ್ತಾರೆ ಎಕ್ಸಾಮಲ್ಲಿ. ದ ಪ್ರಪೋಸಲ್ಸ್ ಟು ಸೀಕ್ ಟು ಎಕ್ಸ್ಟೆಂಡ್ ದ ಕೌನ್ಸಿಲ್ ಮಾಡೆಲ್ ಟು ಆಲ್ 7 ಡಿಸ್ಟ್ರಿಕ್ಟ್. ನೋಡಿ ಎಷ್ಟು ಡಿಸ್ಟ್ರಿಕ್ಟ್ ಇದೆ? 7 ಡಿಸ್ಟ್ರಿಕ್ಟ್ಸ್ ಇದೆ, ಅದನ್ನು ನೆನಪಿಡಿ. ಇನ್ಕ್ಲೂಡಿಂಗ್ ನ್ಯೂಲಿ ಕ್ರಿಯೇಟೆಡ್ ಡಿಸ್ಟ್ರಿಕ್ಟ್ಸ್ ಟು ಸ್ಟ್ರೆಂಥನ್ ಡಿಸೆಂಟ್ರಲೈಸ್ ಪ್ಲಾನಿಂಗ್ ಸೂಟೆಡ್ ಟು ಲಡಾಖ್ಸ್ ಜಿಯೋಗ್ರಫಿ ಆ್ಯಂಡ್ ಟ್ರೈಬಲ್ ಡೆಮೋಗ್ರಫಿಕ್ ಕಂಡೀಷನ್ಸ್. ಓಕೆ, ಇವು ಏನಂತ ಹೇಳಿದ್ರೆ, ಇವು ಲಡಾಖ್ ಸ್ವಾಯತ್ತ ಪರ್ವತ ಅಭಿವೃದ್ಧಿ ಮಂಡಳಿ ಕಾನೂನು ಚೌಕಟ್ಟಿನಡಿ ಕಾರ್ಯನಿರ್ವಹಿಸುವ ಶಾಸನಬದ್ಧ ಸಂಸ್ಥೆಗಳಾಗಿವೆ. ಸೊ ಉತ್ತರ ಆಗಿರುತ್ತೆ ಅದು. ಸೊ ಇದನ್ನು ನೆನಪಿಡಿ. ಮುಂದಿನ ಪ್ರಶ್ನೆ ಹೋಗೋಣ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಮುಂದಿನ ಪ್ರಶ್ನೆ, ಇಂಡಿಯಾ ಜಪಾನ್ 2+2 ಡೈಲಾಗ್. ಭಾರತ ಜಪಾನ್ 2+2 ಸಚಿವರ ಸಂವಾದ ಮುಖ್ಯವಾಗಿ ಯಾವ ಸಚಿವರನ್ನು ಒಂದೇ ವೇದಿಕೆಗೆ ತರಿಸುತ್ತದೆ, ಅದು ತಗೋಬರುತ್ತೆ ಅಂತ ಹೇಳ್ತಾ ಇದೆ. ಓಕೆ, ಸೊ ಇದಾಗಿರುತ್ತೆ ಉತ್ತರ. ವಿದೇಶಾಂಗ ಸಚಿವರು ಮತ್ತು ರಕ್ಷಣಾ ಸಚಿವರು. ಸೊ 2+2 ವ್ಯವಸ್ಥೆಯಲ್ಲಿ ಎರಡೂ ದೇಶಗಳ ವಿದೇಶಾಂಗ ಮತ್ತು ರಕ್ಷಣಾ ಸಚಿವರು ಭಾಗವಹಿಸುತ್ತಾರೆ. ಸಮುದ್ರ ಭದ್ರತೆ ಇರ್ಬೋದು, ರಕ್ಷಣಾ ತಂತ್ರಜ್ಞಾನ, ಸಂಯುಕ್ತ ಅಭ್ಯಾಸಗಳು, ಇಂಡೋ ಪೆಸಿಫಿಕ್ ಮತ್ತು ನಿಯಮಾಧಾರಿತ ಪ್ರಾದೇಶಿಕ ವ್ಯವಸ್ಥೆಯನ್ನು ಸಮಗ್ರವಾಗಿ ಚರ್ಚಿಸಲು ಇದು ಸಹಾಯ ಆಗುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ದ ಇಂಡಿಯಾ ಜಪಾನ್ 2+2 ಮಿನಿಸ್ಟ್ರಿಯಲ್ ಡೈಲಾಗ್ ಇಸ್ ಪ್ರಿನ್ಸಿಪಲಿ ಬ್ರಿಂಗ್ಸ್ ಟುಗೆದರ್ ಎಕ್ಸ್ಟರ್ನಲ್ ಅಫೇರ್ಸ್ ಆರ್ ಫಾರಿನ್ ಮಿನಿಸ್ಟರ್ಸ್ ಅಂಡ್ ಡಿಫೆನ್ಸ್ ಮಿನಿಸ್ಟರ್ಸ್ ಆಫ್ ದೀಸ್ 2 ಕಂಟ್ರೀಸ್. ಮುಂದಿನ ಪ್ರಶ್ನೆ, ಉಮಾಂಗ್ ಪೋರ್ಟಲ್. ವಿಚ್ ಡಿಸ್ಕ್ರಿಪ್ಷನ್ ಬೆಸ್ಟ್ ಎಕ್ಸ್ಪ್ಲೇನ್ಸ್ ದಿ ಉಮಾಂಗ್ ಪೋರ್ಟಲ್. ಓಕೆ, ಉಮಾಂಗ್ ವೇದಿಕೆಯನ್ನು ಯಾವ ವಿವರಣೆ ಅತ್ಯುತ್ತಮವಾಗಿ ವಿವರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಆಗಿರುತ್ತೆ ಎ ಯೂನಿಫೈಡ್ ಮೊಬೈಲ್ ಅಂಡ್ ವೆಬ್ ಪ್ಲಾಟ್ಫಾರ್ಮ್. ನೋಡಿ, ಇದು ಮೊಬೈಲ್ ಅಂಡ್ ವೆಬ್ ಪ್ಲಾಟ್ಫಾರ್ಮ್ ಪ್ರೊವೈಡಿಂಗ್ ಆಕ್ಸೆಸ್ ಟು ಮಲ್ಟಿಪಲ್ ಗವರ್ನಮೆಂಟ್ ಸರ್ವಿಸಸ್. ಉಮಾಂಗ್ ಸ್ಟಾರ್ಟ್ಸ್ ಫಾರ್ ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್ ಡೆವಲಪ್ಡ್ ಅಂಡರ್ ದಿ ಡಿಜಿಟಲ್ ಇಂಡಿಯಾ ಥ್ರೂ ಮೇತಿ ಅಂಡ್ NEGD. It aggregates central, state and local government services on common interface in reducing the need for separate departmental apps. Okay, so ಇದು ಹಲವಾರು ಸರ್ಕಾರಿ ಸೇವೆಗಳಿಗೆ ಪ್ರವೇಶ ನೀಡುವ ಏಕೀಕೃತ ಮೊಬೈಲ್ ಮತ್ತು ವೆಬ್ ವೇದಿಕೆ ಆಗಿದೆ ಅಂತ ನಾವಿಲ್ಲಿ ಗಮನಿಸಬಹುದು. ಉಮಂಗ್ ಎಂದರೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಎಂದರೆ ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್. ಓಕೆ, ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದಡಿ ಇದನ್ನು ಮಾಡಲಾಗಿದೆ ಬೈ ಮೇತಿ ಅಂಡ್ NEGD. ಸೊ ಇದು ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಸಂಸ್ಥೆಗಳ ಹಲವು ಸಂಸ್ಥೆಗಳನ್ನು ಒಂದೇ ಇಂಟರ್ಫೇಸ್ನಲ್ಲಿ ತಗೊಂಬರುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಅಬ್ಸರ್ವ್ ಮಾಡಿ, ಕೇಂದ್ರ ಮತ್ತು ರಾಜ್ಯ ಮತ್ತು ಸ್ಥಳೀಯ ಸಂಸ್ಥೆಗಳನ್ನು ಒಂದೇ ಇದರಲ್ಲಿ ತಗೊಂಬರುತ್ತೆ, ಹಾಗಾಗಿ ಯೂನಿಫೈಡ್ ಪ್ಲಾಟ್ಫಾರ್ಮ್ ಅಂತ ನಾವು ಇದನ್ನು ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ವಿಕಸಿತ್ ಭಾರತ್ ಶಿಕ್ಷಾ ಅಧಿಷ್ಠಾನ್ VBSA ಬಿಲ್ ಇಸ್ ಪ್ರೈಮರ್ಲಿ ಅಸೋಸಿಯೇಟೆಡ್ ವಿತ್. ಓಕೆ, ಸೊ ಉತ್ತರ ಆಗಿರುತ್ತೆ ಬಿ. ಇದು ಏನಾಗಿದೆ, ಇಂಟಿಗ್ರೇಟೆಡ್ ರೆಗ್ಯುಲೇಟರಿ ಆರ್ಕಿಟೆಕ್ಚರ್ ಫಾರ್ ಹೈಯರ್ ಎಜುಕೇಷನ್. ಸೊ ಉನ್ನತ ಶಿಕ್ಷಣಕ್ಕಾಗಿ ಏಕೀಕೃತ ನಿಯಂತ್ರಣಾತ್ಮಕ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಒಂದು ಬಿಲ್ ಪಾಸ್ ಮಾಡಿ. ಈ ಮಸೂದೆ ಉನ್ನತ ಶಿಕ್ಷಣದಲ್ಲಿರುವ ಚದುರಿದ ನಿಯಂತ್ರಣವನ್ನು ಹೆಚ್ಚು ಏಕೀಕೃತ ಮತ್ತು ಸಮನ್ವಿತ ರೂಪಕ್ಕೆ ತರಲು ಉದ್ದೇಶಿಸುತ್ತದೆ. ಇದು ಮಾನದಂಡ ಆಗಿರ್ಬೋದು, ಗುಣಮಟ್ಟ ಆಗಿರ್ಬೋದು, ನಿಯಂತ್ರಣದ ಮೇಲೆ ಕೇಂದ್ರೀಕರಿಸುತ್ತದೆ. ಎಲ್ಲ ಸಂಸ್ಥೆಗಳನ್ನು ಕೇಂದ್ರ ವಿಶ್ವವಿದ್ಯಾಲಯಗಳಾಗಿ ಮಾಡುವುದಿಲ್ಲ. ಓಕೆ, ಇಟ್ ಡಸ್ ನಾಟ್ ಕನ್ವರ್ಟ್ ಆಲ್ ಇನ್ಸ್ಟಿಟ್ಯೂಷನ್ ಇಂಟು ಸೆಂಟ್ರಲ್ ಯೂನಿವರ್ಸಿಟೀಸ್. ಅದರ್ ಸ್ಟೇಟ್ಮೆಂಟ್ಸ್ ರಾಂಗ್ ಅಂತ ನಾವು ಹೇಳ್ಬೋದು. ಸೊ ಇದು ಅದಕ್ಕೆ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಿದೆ. ಸೊ ರಿಟೇಲ್ ಇನ್ಫ್ಲೇಷನ್ ಬಗ್ಗೆ ಇದೆ ಕ್ವಶನ್. ರಿಟೇಲ್ ಇನ್ಫ್ಲೇಷನ್ ರೇಟ್ ಆಫ್ ಅಬೌಟ್ 4.4% ರಿಪೋರ್ಟೆಡ್ ಫಾರ್ June 2026 was measured mainly through
ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಸೊ ಡಿಫ್ರೆಂಟ್ ರೇಟ್ಸ್ ಕೊಟ್ಟಿದ್ದಾರೆ, ಡಿಫ್ರೆಂಟ್ ಇದು ಕೊಟ್ಟಿದ್ದಾರೆ ಇಲ್ಲಿ. ಹೋಲ್ಸೇಲ್ ಇಂಡೆಕ್ಸಸ್ಸು, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಜಿ ಡಿ ಪಿ ಡಿಪ್ಲೇಟರ್, ಇಂಡೆಕ್ಸ್ ಆಫ್ ಕೋರ್ ಇಂಡಸ್ಟ್ರೀಸು, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಕಂಬೈನ್ಡ್ ಅಂತ. Retail inflation is ordinarily represented by CPI, okay, Consumer Price Index compiled by the National Statistics Office under the Ministry of Statistics and Program Implementation. So the rounded the 4.5 under the revised CPI series with base year of the 2024 100. Okay, the base year change ಮಾಡಿದ್ದಾರೆ 2024 100 ಅಂತ, ಇದನ್ನ ನೆನಪಿಡಿ. ಸೊ ಅದು ರಿವೈಸ್ಡ್ ಸೀರೀಸ್ ಆಗಿರೋದ್ರಿಂದ ಈ ಒಂದು ವ್ಯಾಲ್ಯೂ ನಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಸೊ ಸುಮಾರು 4.4% ಚಿಲ್ಲರೆ ಹಣದುಬ್ಬರ ಮುಖ್ಯವಾಗಿ ರಾಷ್ಟ್ರೀಯ ಅಂಕಿಅಂಶ ಕಚೇರಿ ಸಂಗ್ರಹಿಸುವ ಗ್ರಾಹಕ ಬೆಲೆ ಸೂಚ್ಯಂಕ ಸಂಯುಕ್ತ ಅದರಡಿ ಇದನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಓಕೆ, ಸೊ ಇದರ ಆಧಾರ ವರ್ಷ ಪರಿಷ್ಕೃತ ಸರಣಿ ಆಧಾರ ವರ್ಷ ಏನಾಗಿರುತ್ತೆ 2024 ಇಸ್ ಈಕ್ವಲ್ ಟು 100 ಅಂತ ಮಾಡಿರ್ತಾರೆ. ಓಕೆ, ನೆನಪಿಡಿ. ಮುಂದಿನ ಪ್ರಶ್ನೆ ಹೋಗೋಣ. ಇಂಡಿಯಾ ಚೈನಾ ಟ್ರೇಡ್ ಡಿಫಿಸಿಟ್ ಬಗ್ಗೆ ಇದೆ. ದ ರಿಪೋರ್ಟೆಡ್ 430% ಇಯರ್ ಆನ್ ಇಯರ್ ರೈಸ್ ಇನ್ ದ ಟ್ರೇಡ್ ಡಿಫಿಸಿಟ್ ಇನ್ ಜೂನ್ ವಾಸ್ ಅಸೋಸಿಯೇಟೆಡ್ ಮೇನ್ಲಿ ವಿತ್ ದಿ ಇಂಡಿಯಾಸ್ ಬೈಲ್ಯಾಟ್ರಲ್ ಮರ್ಚೆಂಡೈಸ್ ಟ್ರೇಡ್ ವಿತ್ ದಿ ಚೈನಾ. ಓಕೆ, ಸೊ ಅದಕ್ಕೆ ಸಂಬಂಧಪಟ್ಟಿರುತ್ತೆ. ಬೇರೆ ಬೇರೆ ಕಂಟ್ರೀಸ್ ಕೊಟ್ಟಿದ್ದಾರೆ, ಅದೆಲ್ಲ ಚೈನಾ ಆಗಿರುತ್ತೆ ಉತ್ತರ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಕರ್ನಾಟಕ ಅಪಾರ್ಟ್ಮೆಂಟ್ ಬಿಲ್. The proposed Karnataka Apartment Ownership Management and Framework is intended mainly to strengthen. ನೋಡಿ, ಇದರಲ್ಲೇ ಕೊಟ್ಬಿಟ್ಟಿದ್ದಾರೆ, ಆನ್ಸರ್ ಇಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಓನರ್ಶಿಪ್, ಅಸೋಸಿಯೇಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಂಡ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಆ್ಯಂಡ್ ರೀಡೆವಲಪ್ಮೆಂಟ್ ಬಗ್ಗೆ ಇರುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ. ಈಗ ಗೃಹ ಜ್ಯೋತಿ ಸ್ಕೀಮ್ ಬಗ್ಗೆ ಇದೆ. ಅಂಡರ್ ದ ಕರ್ನಾಟಕಸ್ ಗೃಹ ಜ್ಯೋತಿ ಸ್ಕೀಮ್ ದ ಪ್ರಿನ್ಸಿಪಲ್ ಬೆನಿಫಿಟ್. ಓಕೆ, ಕರ್ನಾಟಕದ ಗೃಹ ಜ್ಯೋತಿ ಯೋಜನೆಯ ಪ್ರಮುಖ ಪ್ರಯೋಜನ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಇದಾಗಿರುತ್ತೆ ಉತ್ತರ. ಅರ್ಹ ಗೃಹ ಬಳಕೆದಾರರಿಗೆ ಸಾಮಾನ್ಯವಾಗಿ 200 ಯೂನಿಟ್ ಗರಿಷ್ಠ ಮಿತಿಯೊಳಗೆ ಉಚಿತ ವಿದ್ಯುತ್ತನ್ನು ನೀಡುವುದು ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಇಂಡಿಯಾ UK ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಇದೆ. ಇಸ್ ಡಿಸ್ಕ್ರೈಬ್ಡ್ ಆಸ್ ಗೋಲ್ಡ್ ಸ್ಟ್ಯಾಂಡರ್ಡ್. ಗೋಲ್ಡ್ ಸ್ಟ್ಯಾಂಡರ್ಡ್ ಎಂದು ವರ್ಣಿಸಲಾದ ಭಾರತ UK ಒಪ್ಪಂದ ಯಾವುದು ಅಂತ ಕೇಳಿದ್ದಾರೆ. ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಕರೆನ್ಸಿ, ರಕ್ಷಣಾ ಲಾಜಿಸ್ಟಿಕ್, ಹವಾಮಾನ, ಹಣಕಾಸು, ಸುಂಕ ಕಡಿತ ಮತ್ತು ಮಾರುಕಟ್ಟೆ ಪ್ರವೇಶ ಅಂತ ಇದೆ ಆಪ್ಷನ್ಸ್ಗಳು. ಸೊ ಉತ್ತರ ಆಗಿರುತ್ತೆ ಡಿ, ಸುಂಕ ಕಡಿತ, ಮಾರುಕಟ್ಟೆ ಪ್ರವೇಶ ವಿಸ್ತರಿಸುವ ಸಮಗ್ರ ವ್ಯಾಪಾರ ಒಪ್ಪಂದ ಆಗಿರುತ್ತೆ ಇದು. ಓಕೆ, ಎ ಕಾಂಪ್ರಿಹೆನ್ಸಿವ್ ಟ್ರೇಡ್ ಅಗ್ರಿಮೆಂಟ್ ರೆಡ್ಯೂಸಿಂಗ್ ಟ್ಯಾರಿಫ್ಸ್. ಓಕೆ, ಟ್ಯಾರಿಫ್ಸ್ ಆ್ಯಂಡ್ ಎಕ್ಸ್ಪಾಂಡಿಂಗ್ ಮಾರ್ಕೆಟ್ ಆಕ್ಸೆಸ್. ಸೊ ಅದು ಕರೆನ್ಸಿ ಸ್ವಾಪ್, ಡಿಫೆನ್ಸ್ ಆ್ಯಂಡ್ ಕ್ಲೈಮೇಟ್ ರಿಲೇಟ್ಗೆ ಸಂಬಂಧಪಟ್ಟಿರಲ್ಲ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಇಂಡಿಯಾಸ್ ಇಂಪೋರ್ಟ್ಸ್ ಫ್ರಮ್ ಚೈನಾ ಅಪ್ರೋಚಿಂಗ್ ಅಬೌಟ್ $80 billion in the first half of 2026 underlines which policy concern. ಓಕೆ, ಸೊ ಅಲ್ಲಿಂದ ನಾವು ಚೈನಾದಿಂದ ಹೆಚ್ಚಾಗಿ ನಾವು ಆಮದು ಮಾಡ್ಕೊತಾ ಇರೋದ್ರಿಂದ ಏನು ಆಗುತ್ತೆ, ಏನು ಸಮಸ್ಯೆ ಅನ್ನೋದನ್ನ ಇಲ್ಲಿ ಒಂದು ಪ್ರಶ್ನೆಯನ್ನು ನೋಡಿದಾಗ ಅದಕ್ಕೆ ಉತ್ತರ ಆಗಿರುತ್ತೆ ಬಿ. ಓಕೆ, ಚೀನಾದ ತಯಾರಿಕಾ ಒಳಾಂಶಗಳ ಮೇಲಿನ ಅವಲಂಬನೆ ವ್ಯಾಪಾರ ಕೊರತೆ, ಪೂರೈಕೆ ಸರಪಳಿ ಅಪಾಯವನ್ನು ಹೆಚ್ಚಿಸಬಹುದು. ಡಿಪೆಂಡೆನ್ಸ್ ಆನ್ ಚೈನೀಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ಪುಟ್ಸ್ ಕ್ಯಾನ್ ವೈಡನ್ ದ ಬೈಲ್ಯಾಟ್ರಲ್ ಡೆಫಿಸಿಟ್ ಅಂಡ್ ಎಕ್ಸ್ಪೋಸ್ ಸಪ್ಲೈ ಚೈನ್ ವಲ್ನರಬಿಲಿಟೀಸ್ ಇನ್ ದ ಫ್ಯೂಚರ್ ಅಂತ ಇದಾಗುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ. ದ ರಿಪೋರ್ಟ್ that 14 sectors recorded double-digit growth in April 2026 related to the inaugural of which of the following ಇದು ಅಂತ ಕೇಳಿದ್ದಾರೆ. ಓಕೆ, ಸೊ 2026 ಏಪ್ರಿಲ್ನಲ್ಲಿ 14 ವಲಯಗಳ ದ್ವಂಕಿ ಬೆಳವಣಿಗೆ ಓಕೆ ದಾಖಲಿಸಿ ಒಂದು ವರದಿ ಉದ್ಘಾಟನೆ ಯಾವ ಸೂಚ್ಯಂಕಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಸೊ ಬೇರೆ ಬೇರೆ ಸೂಚ್ಯಂಕಗಳನ್ನು ಕೊಟ್ಟಿದ್ದಾರೆ. ಕೃಷಿ ಉತ್ಪಾದನಾ ಅಂತ ಕೊಟ್ಟಿದ್ದಾರೆ, ಹೊಸ ಗಣಿಗಾರಿಕೆ ಸರಣಿ ಅಂತ ಕೇಳಿದ್ದಾರೆ, ಸೇವಾ ಉತ್ಪಾದನಾ, ಜಿಲ್ಲಾ ಮಾನವ ಅಭಿವೃದ್ಧಿ ಅಂತ ಕೇಳಿದ್ದಾರೆ. ಉತ್ತರ ಆಗಿರುತ್ತೆ ಸೇವಾ ಉತ್ಪಾದನಾ ಸೂಚ್ಯಂಕ, ಇಂಡೆಕ್ಸ್ ಆಫ್ ಸರ್ವಿಸ್ ಪ್ರೊಡಕ್ಷನ್. ಓಕೆ, ಸೊ ನೋಡಿ ಇಲ್ಲಿ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇದೆ, ಇಂಡೆಕ್ಸ್ ಆಫ್ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಇದೆ, ಬಟ್ ಉತ್ತರ ಆಗಿರುತ್ತೆ ಇಂಡೆಕ್ಸ್ ಆಫ್ ಸರ್ವಿಸ್ ಪ್ರೊಡಕ್ಷನ್. ದ ಐಟಮ್ ಕನ್ಸರ್ನ್ ದ ಟ್ರಯಲ್ ಇಂಡೆಕ್ಸ್ ಆಫ್ ಸರ್ವಿಸ್ ಪ್ರೊಡಕ್ಷನ್ ISP, ನಾಟ್ IIP. ದ ನ್ಯೂ ಇಂಡೆಕ್ಸ್ ಯೂಸಸ್ 2024 ಆಸ್ ದಿ ಬೇಸ್. ನೋಡಿ ಇತ್ತೀಚೆಗೆ CPI ಬೇಸ್ ಇಯರ್ ಚೇಂಜ್ ಆಗಿದೆ, ಇಂಡೆಕ್ಸ್ ಆಫ್ ಸರ್ವಿಸ್ ಪ್ರೊಡಕ್ಷನ್ದು ಕೂಡ ಚೇಂಜ್ ಆಗಿದೆ. ಇದನ್ನೆಲ್ಲ ನೆನಪಿಡಿ. 2024-25 ಆಗಿರುತ್ತೆ, ಅದು ಕೂಡ CPI ಕೂಡ 2024 ಆಗಿರುತ್ತೆ. ಸೊ ಕವರ್ಸ್ 19 ಸರ್ವಿಸ್ ಸಬ್ಸೆಕ್ಟರ್ಸ್ ಅಂಡ್ ರಿಪೋರ್ಟೆಡ್ ಡಬಲ್ ಡಿಜಿಟ್ ಇಯರ್ ಆನ್ ಇಯರ್ ಗ್ರೋತ್ ಇಂದ 14 ಆಫ್ ದಮ್ ಇನ್ ದ ಏಪ್ರಿಲ್. ಓಕೆ, ಔಟ್ ಆಫ್ 19 14 ಡಬಲ್ ಡಿಜಿಟ್ ಗ್ರೋತ್ ಆಗಿದೆ ಅಂತ ಇಲ್ಲಿ ನಾವು ನೋಡ್ಬೋದು. ಓಕೆ,
ಸೊ ಸೇವಾ ಉತ್ಪಾದನಾ ಸೂಚ್ಯಂಕ ಆಗಿರುತ್ತೆ ಉತ್ತರ. ಸೇವಾ ಉತ್ಪಾದನಾ ಸೂಚ್ಯಂಕ IIP ಅಲ್ಲ. ಓಕೆ, ಸೊ ಇದರ ಆಧಾರ ವರ್ಷ ಕೂಡ ಚೇಂಜ್ ಮಾಡಿದ್ದಾರೆ, ಅದನ್ನು ಕೂಡ ನೀವು ನೋಡಬೇಕು. ಮುಂದಿನ ಪ್ರಶ್ನೆ ಹೋಗೋಣ. ನಾಸಾ ಆಸ್ಟ್ರೋನಾಟ್ ಅನಿಲ್ ಮೆನನ್. ಓಕೆ, ಸೊ ಅನಿಲ್ ಮೆನನ್ who traveled to the International Space Station in 2026 is best described as. ಓಕೆ, ಸೊ ಅವ್ರನ್ನ ನಾವೇನಂತ ಹೇಳ್ಬೋದು ಅಂದರೆ ಎ ನಾಸಾ ಆಸ್ಟ್ರೋನಾಟ್ ಅಂಡ್ ಫಿಸಿಷಿಯನ್ ಹೂ ಫ್ಲೂ ಅಬಾರ್ಡ್ ಸೊಯಸ್ MS-29 ಅಂತ. ಓಕೆ, ಸೊ ಈಸ್ ಆಸ್ಟ್ರೋನಾಟ್ is former physician and former SpaceX flight surgeon. He launched aboard Soyuz MS-29 in July for his first spaceflight and long duration ISS mission. It was not Gaganyaan. Okay, ಗಗನಯಾನಕ್ಕೆ ಸಂಬಂಧಪಟ್ಟಿರಲಿಲ್ಲ. ಸೊ ಅದು ಸೊಯಸ್ MS-26 ಮೂಲಕ ಪ್ರಯಾಣಿಸಿದ ನಾಸಾದ ಅಂತರಿಕ್ಷ ಯಾತ್ರಿ ಮತ್ತು ವೈದ್ಯ ಕೂಡ ಆಗಿರ್ತಾರೆ ಅವರು. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಬೌದ್ಧ ಇನ್ ನಾಡಗೀತೆ. ಓಕೆ, ದ ರೀಸೆಂಟ್ ಡಿಸ್ಕಷನ್ ರಿಗಾರ್ಡಿಂಗ್ ದ ವರ್ಡ್ ಬೌದ್ಧ ಇನ್ ಕರ್ನಾಟಕಸ್ ನಾಡಗೀತೆ ಕನ್ಸರ್ನ್ಡ್. ಓಕೆ, ಯಾವುದಕ್ಕೆ ಸಂಬಂಧಪಟ್ಟ ಕರ್ನಾಟಕ ನಾಡಗೀತೆಯಲ್ಲಿ ಬೌದ್ಧ ಪದದ ಕುರಿತ ನಡೆದ ಚರ್ಚೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಉತ್ತರ ಆಗಿರುತ್ತೆ ಸಮಾವೇಶಾತ್ಮಕ ಸಾಲಿನಲ್ಲಿ ಬೌದ್ಧರ ಉಲ್ಲೇಖ ಸೇರಿಸುವ ಸಮಿತಿಯ ಶಿಫಾರಸು. ರೆಕಮೆಂಡೇಶನ್ ಟು ಆಡ್ ಎ ರೆಫರೆನ್ಸ್ ಟು ದ ಬುದ್ಧಿಸ್ಟ್ ಟು ಮೇಕ್ ಎನ್ ಇನ್ಕ್ಲೂಸಿವ್ ಲೈನ್ ಮೋರ್ ಕಾಂಪ್ರಿಹೆನ್ಸಿವ್ ಅಂತ ಹೇಳಿದೆ. ನಾಡಗೀತೆಯಲ್ಲಿ ವಿವಿಧ ಧಾರ್ಮಿಕ ಸಮುದಾಯಗಳನ್ನು ಉಲ್ಲೇಖಿಸುವ ಸಾಲಿಗೆ ಬೌದ್ಧ ಪದ ಸೇರಿಸಲು ಸಮಿತಿ ಶಿಫಾರಸು ಮಾಡಿದೆ. ಓಕೆ, ಸರ್ಕಾರ ಅಧಿಕೃತವಾಗಿ ಅಂಗೀಕರಿಸಿ ಅಧಿಸೂಚನೆ ಹೊರಡಿಸುವವರೆಗೆ ಇದನ್ನು ಅಂತಿಮ ತಿದ್ದುಪಡಿ ಎಂದು ಪರಿಗಣಿಸಬಾರದು. ಸೊ ಇದು ಕೂಡ ಒಂದು ಪಾಯಿಂಟ್ನ ನೆನಪಿಡಿ. ಇದನ್ನು ಆಲ್ರೆಡಿ ಮಾಡಿಬಿಟ್ಟಿಲ್ಲ. ಸೊ ಇದನ್ನು ಕಮಿಟಿ ರೆಕಮೆಂಡ್ ಮಾಡಿದೆ, ಸರ್ಕಾರ ಅದಕ್ಕೆ ಅಧಿಸೂಚನೆ ಮಾಡಿ ಅದು ಫೈನಲ್ ಆಗುತ್ತೆ. ಮುಂದಿನ ಪ್ರಶ್ನೆ ಹೋಗೋಣ. ಕರ್ನಾಟಕ ಬೀಯಿಂಗ್ ರ್ಯಾಂಕ್ಡ್ ಲಾಸ್ಟ್. ನೋಡಿ ಇಲ್ಲಿ ಲಾಸ್ಟ್ ಅಮಾಂಗ್ ದಿ ಕಂಪೇರಬಲ್ ಸ್ಟೇಟ್ಸ್ ಇನ್ ಪರ್ ಕ್ಯಾಪಿಟಾ ಅರ್ಬನ್ ಗ್ರಾಂಟ್ಸ್ ರೆಫರ್ಡ್ ಮೇನ್ಲಿ ಟು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಸೊ ಇದು ಪರ್ ಪರ್ಸನ್ ಗ್ರಾಂಟ್ಸ್ ಟು ಅರ್ಬನ್ ಲೋಕಲ್ ಬಾಡೀಸ್. ಓಕೆ, ಸಮಾನ ರಾಜ್ಯಗಳ ಹೋಲಿಕೆಯಲ್ಲಿ ಕರ್ನಾಟಕ ತಲಾ ನಗರ ಅನುದಾನದಲ್ಲಿ ಕೊನೆಯ ಸ್ಥಾನದಲ್ಲಿದೆ ಎಂಬುದನ್ನು ಮುಖ್ಯವಾಗಿ ಯಾವುದು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಪ್ರತಿ ವ್ಯಕ್ತಿಯ ಆಧಾರದ ಅನುದಾನ ಅಂತ ನಾವು ಇಲ್ಲಿ ನೋಡ್ಬೋದು. ಓಕೆ, ಸೊ ಈ ಹೋಲಿಕೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ನೀಡುವ ತಲಾ ಅನುದಾನ ಅದಕ್ಕೆ ಸಂಬಂಧಪಟ್ಟಿರುತ್ತೆ. ವಿಶೇಷವಾಗಿ ರಾಜ್ಯ ಹಣಕಾಸು ಆಯೋಗದ ವರ್ಗಾವಣೆಗಳಿಗೆ ಸಂಬಂಧಪಟ್ಟಿದೆ. ಕಡಿಮೆ ಹಣಕಾಸು ಹಸ್ತಾಂತರವು ನೀರು, ರಸ್ತೆ ಮತ್ತು ಸ್ವಚ್ಛತೆ ಇರ್ಬೋದು ಮತ್ತು ಇತರ ನಾಗರಿಕ ಸೇವೆಗಳ ಸಾಮರ್ಥ್ಯವನ್ನು ದುರ್ಬಲಗೊಳಿಸಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಕನ್ಸರ್ನ್ ಇದೆ. ಮುಂದಿನ ಪ್ರಶ್ನೆ ಹೋಗೋಣ. ಸೆಮಿಕಾನ್ ಇಂಡಿಯಾ 2.0. ಓಕೆ, ದ ಸೆಂಟ್ರಲ್ ಆಬ್ಜೆಕ್ಟಿವ್ ಆಫ್ ಸೆಮಿಕಾನ್ ಇಂಡಿಯಾ 2.0 ಈಸ್ ಸೆಮಿಕಾನ್ ಇಂಡಿಯಾ 2.0 ಕೇಂದ್ರ ಉದ್ದೇಶದ ಯಾವುದು ಅಂತ ಕೇಳಿದ್ದಾರೆ. ಕೇಂದ್ರ ಉದ್ದೇಶ, ಮುಖ್ಯ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ಉತ್ತರ ಆಗಿರುತ್ತೆ ತಯಾರಿಕೆ, ವಿನ್ಯಾಸ, ಉಪಕರಣ, ವಸ್ತು ಮತ್ತು ಪ್ರತಿಭೆಯನ್ನು ಒಳಗೊಂಡ ಅರೆವಾಹಕ ಪರಿಸರ ವ್ಯವಸ್ಥೆಯನ್ನು ಆಳಗೊಳಿಸುವುದು. ಡೀಪನ್ ಇಂಡಿಯಾ ಸೆಮಿಕಂಡಕ್ಟರ್ ಎಕೋಸಿಸ್ಟಮ್ ಅಕ್ರಾಸ್ ಮ್ಯಾನುಫ್ಯಾಕ್ಚರಿಂಗ್, ಡಿಸೈನ್, equipment, materials and talent. Okay, so Semicon India expands support beyond fabrication plants to design compound semiconductors, equipment, materials, supply chains, research and skills. Okay, so ಇದಕ್ಕೆ ಸಂಬಂಧಪಟ್ಟಿದೆ ಅಂತ ನಾವು ಹೇಳ್ಬೋದು. ಅದರ್ ಆಪ್ಷನ್ಸ್ ಆರ್ ನಾಟ್ ಕರೆಕ್ಟ್ ಅಂತ ನಾವಿಲ್ಲಿ ನೋಡ್ಬೋದು. ಸೊ ಮುಂದಿನ ಒಂದು ಪ್ರಶ್ನೆ ಯೂರಿಯಾ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಬಗ್ಗೆ ಇದೆ. ದ ನ್ಯೂ ಇನ್ವೆಸ್ಟ್ಮೆಂಟ್ ಪಾಲಿಸಿ ಫಾರ್ ಯೂರಿಯಾ 2026. ಓಕೆ, NIPU ಇಸ್ ಡಿಸೈನ್ ಮೇನ್ಲಿ ಟು. ಓಕೆ, ಮೇನ್ಲಿ ಮುಖ್ಯವಾಗಿ ಯಾವುದಕ್ಕೆ ಅಂತ ಹೇಳಿದ್ದಾರೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಕೇಳಿದ್ದಾರೆ, ಕ್ಲೋಸ್ ಆಲ್ ಗ್ಯಾಸ್ ಅಂತ ಕೇಳಿದ್ದಾರೆ, ಬೇರೆ ಬೇರೆ ಆಪ್ಷನ್ಸ್ ಇದೆ. ಸೊ ಇಲ್ಲಿ ನೋಡಿ ಯೂರಿಯಾ ಹೊಸ ಹೂಡಿಕೆ ನೀತಿ, ಆಯಿತಾ, ಹೊಸ ಹೂಡಿಕೆ ನೀತಿ ಮುಖ್ಯವಾಗಿ ಯಾವುದಕ್ಕಾಗಿ ರೂಪಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಉತ್ತರ ಆಗಿರುತ್ತೆ ಪರಿಷ್ಕೃತ ಹೂಡಿಕೆ ಮತ್ತು ವೆಚ್ಚ ವ್ಯವಸ್ಥೆಯಿಂದ ಸಮರ್ಥ ದೇಶೀಯ ಯೂರಿಯಾ ಉತ್ಪಾದನೆಗೆ ಉತ್ತೇಜಿಸುವುದು ಒಂದು ಉದ್ದೇಶ ಆಗಿರುತ್ತೆ. ಸೊ NIPU 2026 ನಿಗದಿತ ಮತ್ತು ಬದಲಾಯಿಸಬಹುದಾದ ವೆಚ್ಚಗಳ ಸ್ಪಷ್ಟ ವ್ಯವಸ್ಥೆ ಹಾಗೂ ಲಾಭಾಂಶ ಚೌಕಟ್ಟಿನ ಮೂಲಕ ವಿಶೇಷವಾಗಿ ಅನಿಲಾಧಾರಿತ ಘಟಕಗಳಲ್ಲಿ ದೇಶೀಯ ಯೂರಿಯಾ ಉತ್ಪಾದನೆಗೆ ಹೂಡಿಕೆ ಆಕರ್ಷಿಸಲು ಉದ್ದೇಶಿಸುತ್ತದೆ. ಆಮದು ಅವಲಂಬನೆ ಕಡಿಮೆ ಮಾಡುವುದು ಇದರ ಮುಖ್ಯ ಗುರಿಯಾಗಿದೆ. ಓಕೆ, ಟು ರೆಡ್ಯೂಸ್ ದ ಇಂಪೋರ್ಟ್ ಡಿಪೆಂಡೆನ್ಸ್ ವೈಲ್ ಮೇಂಟೈನಿಂಗ್ ದ ಅವೈಲಬಿಲಿಟಿ ಅಂತ ನಾವು ಇಲ್ಲಿ ನೋಡ್ಬೋದು. ಸೊ ಮುಂದಿನ ಪ್ರಶ್ನೆ PLI for ACC batteries. The fresh bidding for 10 gigawatt under the PLI scheme for advanced chemistry cell batteries is particularly linked with. So advanced chemistry cell batteryಗಳ PLI ಯೋಜನೆ
10 ಗಿಗಾವ್ಯಾಟ್ ಹೊಸ ಬಿಡ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಇದು ಗ್ರಿಡ್ ಮಟ್ಟದ ಸ್ಥಿರ ಶಕ್ತಿ ಸಂಗ್ರಹಣೆಯನ್ನು ಒಳಗೊಂಡ ದೇಶೀಯ ACC ಬ್ಯಾಟರಿ ತಯಾರಿಕೆಗೆ ಸಂಬಂಧಪಟ್ಟಿದೆ ಅಂತ ಇಲ್ಲಿ ನಾವು ನೋಡಬಹುದು. ಓಕೆ, ಮುಂದಿನ ಪ್ರಶ್ನೆ, ಇಂಡಿಯಾ UK CATA FTA which is not a normal feature of the India UK comprehensive economic and trade agreement. So creation of common currency and joint central bank. Okay, so tariff reduction on many goods, improved market access for services, ರೂಲ್ಸ್ ಕನ್ಸರ್ನಿಂಗ್ ಪ್ರೊಕ್ಯೂರ್ಮೆಂಟ್ ಅಂಡ್ ಅದೆಲ್ಲ ಆಗಿರುತ್ತೆ. ಸೊ ಇಲ್ಲಿ ಕ್ವಶನ್ ಅಲ್ಲಿ ನಾಟ್ ಎ ನಾರ್ಮಲ್ ಫೀಚರ್ ಅಂತ ಕೇಳಿದ್ದಾರೆ. ಭಾರತ UK ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದದ ಸಾಮಾನ್ಯ ಲಕ್ಷಣವಲ್ಲದುದು ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ಇದು ಹಲವಾರು ವಸ್ತುಗಳ ಸುಂಕ ಕಡಿತಕ್ಕೆ ಸಂಬಂಧಪಟ್ಟಿರುತ್ತೆ. ಸೇವೆಗಳು ಮತ್ತು ವೃತ್ತಿಪರರಿಗೆ ಉತ್ತಮ ಮಾರುಕಟ್ಟೆ ಪ್ರವೇಶ ಇರುತ್ತೆ. ಸರ್ಕಾರಿ ಖರೀದಿ, ಹೂಡಿಕೆ ಅಥವಾ ಬೌದ್ಧಿಕ ಸ್ವತ್ತು ನಿಯಮಗಳ ಬಗ್ಗೆ ಇರುತ್ತೆ. ಬಟ್ ಇದಕ್ಕೆ ಸಂಬಂಧಪಟ್ಟಿರಲ್ಲ. ಸಾಮಾನ್ಯ ಕರೆನ್ಸಿ ಮತ್ತು ಸಂಯುಕ್ತ ಕೇಂದ್ರ ಬ್ಯಾಂಕ್ ರಚನೆಗೆ ಸಂಬಂಧಪಟ್ಟಿರಲ್ಲ ಅಂತ ನಾವು ಇಲ್ಲಿ ನೋಡ್ಬೋದು. ವೈಲ್ಡ್ ಲೈಫ್ ಕಾರಿಡಾರ್ಸ್ ಆಫ್ ಕರ್ನಾಟಕದ ಬಗ್ಗೆ ಇದೆ. ನೆಕ್ಸ್ಟ್ ಕ್ವಶನ್, ದ ಪ್ರೈಮರಿ ಎಕಾಲಜಿಕಲ್ ಫಂಕ್ಷನ್ ಆಫ್ ಕರ್ನಾಟಕಸ್ 46 ಐಡೆಂಟಿಫೈ ವೈಲ್ಡ್ ಲೈಫ್ ಕಾರಿಡಾರ್ಸ್ ಈಸ್. ಸೊ ಕರ್ನಾಟಕದ 46 ಗುರುತಿಸಲಾದ ವನ್ಯಜೀವಿ ಕಾರಿಡಾರ್ಗಳ ಪ್ರಮುಖ ಪರಿಸರ ಕಾರ್ಯ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ, ಮೇಂಟೈನ್ ಲ್ಯಾಂಡ್ಸ್ಕೇಪ್ ಕನೆಕ್ಟಿವಿಟಿ ಅಂಡ್ ಎನೇಬಲ್ ಮೂವ್ಮೆಂಟ್ ಅಂಡ್ ಜೀನ್ ಫ್ಲೋ. ಓಕೆ, ಭೂದೃಶ್ಯ ಸಂಪರ್ಕ ಉಳಿಸಿ ಸಂಚಾರ ಮತ್ತು ಜೀನ್ ಹರಿವಿಗೆ ಅವಕಾಶ ನೀಡುವುದು. ಓಕೆ, ಸೊ ಇದಾಗಿರುತ್ತೆ ಉತ್ತರ. ಮುಂದಿನ ಪ್ರಶ್ನೆ, ಇಂಡಿಯಾಸ್ ಫಸ್ಟ್ ಹೈಡ್ರೋಜನ್ ಟ್ರೈನ್ ಬಗ್ಗೆ ಇದೆ. ಇಂಡಿಯಾಸ್ ಫಸ್ಟ್ ಹೈಡ್ರೋಜನ್ ಟ್ರೈನ್ ಫ್ಯೂಯಲ್ ಸೆಲ್ ಪ್ಯಾಸೆಂಜರ್ ಟ್ರೈನ್ ಇನಾಗ್ರೇಟೆಡ್ ಇನ್ 2026 ವಾಸ್ ಇಂಟ್ರೊಡ್ಯೂಸ್ ಆನ್ ವಿಚ್ ರೂಟ್ ಅಂತ ಕೇಳಿದ್ದಾರೆ. ಯಾವ ಒಂದು ಮಾರ್ಗದಲ್ಲಿ ಪರಿಚಯಿಸಲಾಗಿದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಇದಾಗಿದೆ ರೂಟು ಬಿ, ಹರಿಯಾಣದ ಜಿಂದ್ ಸೋನಿಪತ್. ಓಕೆ, ಹರಿಯಾಣದ ಜಿಂದ್ ಸೋನಿಪತ್. ಈ ರೈಲನ್ನು ಹರಿಯಾಣದ ಜಿಂದ್ ಸೋನಿಪತ್ ವಿಭಾಗದಲ್ಲಿ ಪರಿಚಯಿಸಲಾಗಿದೆ. ಇಂಧನ ಕೋಶವು ಹೈಡ್ರೋಜನ್ ಮತ್ತು ಆಮ್ಲಜನಕವನ್ನು ವಿದ್ಯುತ್ ರಾಸಾಯನಿಕವಾಗಿ ಸಂಯೋಜಿಸಿ ವಿದ್ಯುತ್ ಉತ್ಪಾದಿಸುತ್ತದೆ. ಓಕೆ, ಸೊ ಇದು ಇದರ ಒಂದು ಟೆಕ್ನಿಕ್. ನೀರು ಮತ್ತು ಉಷ್ಣತೆ ಪ್ರಮುಖ ನೇರ ಉಪ ಉತ್ಪನ್ನಗಳು ಆಗಿ ಬರುತ್ತವೆ. ಹವಾಮಾನ ಪ್ರಯೋಜನ ಹೈಡ್ರೋಜನ್ ಉತ್ಪಾದನಾ ವಿಧಾನಕ್ಕೂ ಅಮೂಲ್ಯವಾಗಿದೆ. ಓಕೆ, ಸೊ ಇಂಗ್ಲೀಷಲ್ಲಿ ನೋಡೋದಾದರೆ, ಟ್ರೈನ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಜಿಂದ್ ಸೋನಿಪತ್ ಸೆಕ್ಷನ್ ಇನ್ ಹರಿಯಾಣ. ಫ್ಯೂಯಲ್ ಸೆಲ್ ಕಂಬೈನ್ಸ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಎಲೆಕ್ಟ್ರೋಕೆಮಿಕಲಿ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ ವಿತ್ ವಾಟರ್ ಅಂಡ್ ಹೀಟ್ ಆಸ್ ದ ಪ್ರಿನ್ಸಿಪಲ್ ಡೈರೆಕ್ಟ್ ಬೈ ಪ್ರಾಡಕ್ಟ್ಸ್. ಓಕೆ, ದ ಲೈಫ್ ಸೈಕಲ್ ಬೆನಿಫಿಟ್ಸ್ ಡಿಪೆಂಡ್ಸ್ ಆನ್ ಹೌ ದ ಹೈಡ್ರೋಜನ್ ಇಸ್ ಪ್ರೊಡ್ಯೂಸ್ಡ್. ಲೈಫ್ ಸೈಕಲ್ ಯಾವುದರ ಮೇಲೆ ಇದಾಗಿರುತ್ತೆ ಅಂದರೆ, ಹೈಡ್ರೋಜನ್ ಯಾವ ರೀತಿ ನಾವು ಪ್ರೊಡಕ್ಷನ್ ಮಾಡ್ತೀರೋ ಅನ್ನೋದ್ರ ಮೇಲೆ ಅದು ಇದಾಗಿರುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ, ಕೆಫೆ 3 ನಾರ್ಮ್ಸ್ ಬಗ್ಗೆ ಇದೆ. ದ ರಿವೈಸ್ಡ್ ಕಾರ್ಪೊರೇಟ್ ಅವರೇಜ್ ಫ್ಯೂಯಲ್ ಎಫಿಷಿಯನ್ಸಿ 3 ನಾರ್ಮ್ಸ್ ಆರ್ ಅಡ್ಮಿನಿಸ್ಟ್ರೇಡ್ ಪ್ರಿನ್ಸಿಪಲಿ ಥ್ರೂ. ಓಕೆ, ಸೊ ಇದು ಪರಿಷ್ಕೃತ ಕಾರ್ಪೊರೇಟ್ ಸರಾಸರಿ ಇಂಧನ ದಕ್ಷತಾ ಮಾನದಂಡಗಳು ಮುಖ್ಯವಾಗಿ ಯಾವುದನ್ನು ಅನುಸರಿಸುತ್ತವೆ ಅಂತ ಕೇಳಿದ್ದಾರೆ. ಓಕೆ, ಸೊ ಇದಾಗಿರುತ್ತೆ ತಯಾರಕರ ವಾಹನ ಸಮೂಹದ ಸರಾಸರಿ ಇಂಧನ ಬಳಕೆ, ಕಾರ್ಬನ್ ಡೈಆಕ್ಸೈಡ್ ಕಾರ್ಯಕ್ಷಮತಾ ಗುರಿ. ಓಕೆ, ಫ್ಲೀಟ್ ಅವರೇಜ್ ಫ್ಯೂಯಲ್ ಕನ್ಸಂಪ್ಷನ್ ಆರ್ ಕಾರ್ಬನ್ ಡೈಆಕ್ಸೈಡ್ ಪರ್ಫಾರ್ಮೆನ್ಸ್ ಟಾರ್ಗೆಟ್ಸ್ ಫಾರ್ ದಿ ಮ್ಯಾನುಫ್ಯಾಕ್ಚರರ್. ಇದಕ್ಕೆ ಸಂಬಂಧಪಟ್ಟಿರುತ್ತೆ ಇದು. ಸೊ ನೆನ್ಪಿಟ್ಕೊಳ್ಳಿ, ಕೆಫೆ 3 ಮಾನದಂಡಗಳು ಪ್ರತಿಯೊಂದು ಮಾದರಿಗೆ ಒಂದೇ ಮಿತಿ ವಿಧಿಸುವುದಿಲ್ಲ. ತಯಾರಕರ ಒಟ್ಟು ವಾಹನ ಸಮೂಹದ ಸರಾಸರಿ ಕಾರ್ಯಕ್ಷಮತೆಗೆ ಅನ್ವಯಿಸುತ್ತವೆ. ಪರಿಷ್ಕೃತ ಚೌಕಟ್ಟನ್ನು 2027-28ರಿಂದ 31-32ಕ್ಕೆ ಪ್ರಸ್ತಾಪಿಸಿದ್ದು, ಇದು ವಿದ್ಯುತ್ ಸಚಿವಾಲಯದ ಇಂಧನ ದಕ್ಷತಾ ಬ್ಯೂರೋಗೆ ಸಂಬಂಧಪಟ್ಟಿದೆ. ಓಕೆ, ಸೊ ಕೆಫೆ 3 ನಾರ್ಮ್ಸ್ ಅಪ್ಲೈಸ್ ಟು ದ ಅವರೇಜ್ ಪರ್ಫಾರ್ಮೆನ್ಸ್ ಆಫ್ ಎನ್ ಮ್ಯಾನುಫ್ಯಾಕ್ಚರರ್ಸ್ ಫ್ಲೀಟ್ ರಾದರ್ ದೆನ್ ಎನ್ ಐಡೆಂಟಿಕಲ್ limit for every model. The revised framework is proposed for 2027-28 to 2031-32 and is linked to the Bureau of the Energy Efficiency under the Ministry of Power. ಅದು ಬರುತ್ತೆ. ನೆನ್ಪಿಟ್ಕೊಳ್ಳಿ, ಯಾವ ಒಂದು ಮಿನಿಸ್ಟ್ರಿ ಅಂತ ಕೂಡ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಮುಂದಿನ ಪ್ರಶ್ನೆ ಎಥನಾಲ್ಗೆ ಸಂಬಂಧಪಟ್ಟಿದೆ. ವೈ ಮಾಯಿಶ್ಚರ್ ಕಾಂಟಾಮಿನೇಷನ್ ಎ ಕನ್ಸರ್ನ್ ಇನ್ ಪೆಟ್ರೋಲ್ ಬ್ಲೆಂಡೆಡ್ ವಿತ್ ಎಥನಾಲ್. ಎಥನಾಲ್ ಮಿಶ್ರಿತ ಪೆಟ್ರೋಲ್ನಲ್ಲಿ ತೇವಾಂಶ ಏಕೆ ಚಿಂತೆಯ ವಿಷಯವಾಗಿದೆ ಅಂತ ಕೇಳಿದ್ದಾರೆ. ಸೊ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ, ಸೊ ಎಥನಾಲ್ ಉತ್ತರ ಆಗಿರುತ್ತೆ. ಎಥನಾಲ್ ತೇವಾಂಶಕತ ಹೀರಿಕೊಂಡ ನೀರು ಹಂತ ವಿಭಜನೆ ಮತ್ತು ತುಕ್ಕು ಸಮಸ್ಯೆಗಳಿಗೆ ಕಾರಣವಾಗಬಹುದು ಅಂತ ಇಲ್ಲಿ ನಾವು ನೋಡ್ಬೋದು. ಓಕೆ, ಸಿ ಉತ್ತರ ಆಗಿರುತ್ತೆ ಸಿ. ಓಕೆ, so ethanol is a hygroscopic absorbed water can promote phase separation and corrosion related problem. Okay, so ethanol attracts and absorbs moisture beyond a threshold. Water can cause phase separation in blend and aggravate corrosion or deterioration of some material.
ಓಕೆ, ಇದು ಹೆಚ್ಚಾಗುತ್ತೆ. ಸೊ ಕೊರೋಷನ್ ರಿಲೇಟೆಡ್ಗೆ ಅದು ಸಂಬಂಧಪಟ್ಟಿರುತ್ತೆ, ಹಾಗಾಗಿ ಅದು ಒಂದು ಲೈಕ್ ಕನ್ಸರ್ನ್ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ರಿಮೂವಲ್ ಆಫ್ PM or CM ಅಂಡರ್ ದ ಪ್ರಪೋಸ್ಡ್ ಲಾ ಕನ್ಸರ್ನಿಂಗ್ ದ ರಿಮೂವಲ್ ಆಫ್ ಪ್ರೈಮ್ ಮಿನಿಸ್ಟರ್, CMs ಅಂಡ್ ಮಿನಿಸ್ಟರ್ಸ್ ಆಫ್ಟರ್ ಪ್ರೊಲಾಂಗ್ಡ್ ಡಿಸ್ಟೆನ್ಷನ್, ದ ಕೀ ಟ್ರಿಗರ್ ಡಿಸ್ಕಸ್ಡ್ ವಾಸ್. ಓಕೆ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಮತ್ತು ಸಚಿವರನ್ನು ದೀರ್ಘ ಬಂಧನದ ನಂತರ ತೆಗೆದುಹಾಕುವ ಪ್ರಸ್ತಾವಿತ ಕಾನೂನಿನ ಪ್ರಮುಖ ಷರತ್ತು ಯಾವುದು ಅಂತ ಕೇಳಿದ್ದಾರೆ. ಓಕೆ, ನಿರ್ದಿಷ್ಟ ಗಂಭೀರ ಅಪರಾಧಕ್ಕೆ ಸಂಬಂಧಿಸಿದ ನಿರಂತರ 30 ದಿನ ಬಂಧನ ಮತ್ತು 31ನೇ ದಿನ ಪದವಿಯಿಂದ ನಿರ್ಗಮನ ಅನ್ನೋ ಒಂದು ಕನ್ಸರ್ನ್ನ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಿದೆ ಇದು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಇಂಟರ್ಸೆಕ್ಸ್ ಪರ್ಸನ್ಸ್, ವಿಚ್ ಸ್ಟೇಟ್ಮೆಂಟ್ ಕರೆಕ್ಟ್ಲಿ ಎಕ್ಸ್ಪ್ಲೈನ್ಸ್ ದ ಟರ್ಮ್ ಇಂಟರ್ಸೆಕ್ಸ್ ಪರ್ಸನ್? ಓಕೆ, ಸೊ ಉತ್ತರ ಆಗಿರುತ್ತೆ ಬಿ. ಇಂಟರ್ಸೆಕ್ಸ್ ವ್ಯಕ್ತಿ ಎಂಬ ಪದವನ್ನು ಸರಿಯಾಗಿ ವಿವರಿಸುವ ಹೇಳಿಕೆ ಯಾವುದು? ಓಕೆ, ಇದಾಗಿರುತ್ತೆ. ಸಾಮಾನ್ಯ ಪುರುಷ ಮಹಿಳೆ ದ್ವೈತ ಕಲ್ಪನೆಗೆ ಹೊಂದದ ಲೈಂಗಿಕ ಲಕ್ಷಣಗಳೊಂದಿಗೆ ಜನಿಸಿದ ವ್ಯಕ್ತಿಯನ್ನು ಇದು ಸೂಚಿಸುತ್ತೆ ಅಂತ ನಾವು ನೋಡ್ಬೋದು. ಓಕೆ, ಸೊ ಬೇರೆ ಬೇರೆ ಡಿಫ್ರೆಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದ್ರ ಮೇಲೂ ಕೂಡ ನೀವು ಅಬ್ಸರ್ವ್ ಮಾಡಬೇಕು. ಯಾಕಂತ ಹೇಳಿದ್ರೆ ನಿಮಗೆ ಎಕ್ಸಾಮಲ್ಲಿ ಈ ಸ್ಟೇಟ್ಮೆಂಟ್ಗಳು ಕನ್ಫ್ಯೂಸಿಂಗ್ ಆಗಿರ್ಬೋದು. ಸೊ ಮುಂದಿನ ಒಂದು ಇದು ನೋಡೋದಾದರೆ, ಸೊ ಎಕ್ಸ್ಪ್ಲನೇಷನ್ ನೋಡ್ಬಿಡೋಣ. ಇಂಟರ್ಸೆಕ್ಸ್ ಇಸ್ ಅನ್ ಅಂಬ್ರೆಲಾ ಟರ್ಮ್ ಫಾರ್ ವೇರಿಯೇಷನ್ಸ್ ಇನ್ ಕ್ರೋಮೋಸೋಮ್ಸ್, ಓಕೆ, gonads, hormones or sexual reproductive anatomy that do not fit the typical male or female classification. It concerns sex characteristics and is distinct from the gender identity, though an intersex person may have any gender identity. Okay, so ಇದಾಗಿರುತ್ತೆ ಎಕ್ಸ್ಪ್ಲನೇಷನ್. ಮತ್ತೆ ಮುಂದಿನ ಪ್ರಶ್ನೆ ನೋಡೋದಾದ್ರೆ, ವಿಕ್ರಮ್ ಒನ್ ವಿಚ್ ಅಚೀವ್ಡ್ ಅನ್ ಆರ್ಬಿಟಲ್ ಲಾಂಚ್ ಇನ್ 2026 ವಾಸ್ ಡೆವಲಪ್ಡ್ ಬೈ ಯಾವುದರಿಂದ ಅಂತ ಕೇಳಿದ್ದಾರೆ. ಓಕೆ, ಸೊ ಯಾವ ಒಂದು ಸಂಸ್ಥೆಯಿಂದ 2026ರಲ್ಲಿ ಕಕ್ಷಾ ಉಡಾವಣೆಯನ್ನು ಸಾಧಿಸಿದ ವಿಕ್ರಮ್ ಒನ್ ರಾಕೆಟ್ ಅನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ? ಸೊ ಭಾರತೀಯ ಖಾಸಗಿ ಕಂಪನಿ ಸ್ಕೈರೂಟ್ ಏರೋಸ್ಪೇಸ್. ಓಕೆ, ಇದಾಗಿರುತ್ತೆ ಸ್ಕೈರೂಟ್ ಏರೋಸ್ಪೇಸ್ ಅಂತ. ವಿಕ್ರಮ್ ವಾಸ್ ಡೆವಲಪ್ಡ್ ಬೈ ಹೈದರಾಬಾದ್ ಬೇಸ್ಡ್, ನೋಡಿ ಇಲ್ಲಿ ಇದೆ, ಇದು ಹೈದರಾಬಾದಲ್ಲಿದೆ. ಸ್ಕೈರೂಟ್ ಏರೋಸ್ಪೇಸ್ ಅಂಡ್ ಬಿಕಮ್ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ಲಿ ಡೆವಲಪ್ಡ್ ಆರ್ಬಿಟಲ್ ಕ್ಲಾಸ್ ರಾಕೆಟ್ ಟು ಕಂಪ್ಲೀಟ್ ಅನ್ ಆರ್ಬಿಟಲ್ ಮಿಷನ್. ದ ಆರ್ಬಿಟಲ್ ಕ್ಲಾಸ್ means it can impart sufficient velocity to place payloads into the earth orbit. ಓಕೆ, ಸೊ ಏನಂತ ಹೇಳಿದ್ರೆ, ವಿಕ್ರಮ್ ಅನ್ನು ಹೈದರಾಬಾದ್ ಮೂಲದ ಸ್ಕೈರೂಟ್ ಏರೋಸ್ಪೇಸ್ ಅಭಿವೃದ್ಧಿಪಡಿಸಿದ್ದು ಕಕ್ಷಾ ಮಿಷನ್ ಪೂರ್ಣಗೊಳಿಸಿದ ಭಾರತದ ಮೊದಲ ಖಾಸಗಿ ಅಭಿವೃದ್ಧಿಯ ಕಕ್ಷಾ ವರ್ಗದ ರಾಕೆಟ್ ಆಗಿದೆ. ಇದು 1ನೇ ಪಾಯಿಂಟ್. ಕಕ್ಷಾ ವರ್ಗ ಎಂದರೆ ಏನಂತ ಹೇಳಿದ್ರೆ, ಉಪಗ್ರಹವನ್ನು ಭೂಮಿಯ ಕಕ್ಷೆಗೆ ಸ್ಥಾಪಿಸುವಷ್ಟು ವೇಗ ನೀಡುವ ಸಾಮರ್ಥ್ಯ ಹೊಂದಿದ ಒಂದು ರಾಕೆಟ್ ಅಂತ ನಾವು ಹೇಳ್ಬೋದು. ಸೊ ಮುಂದಿನ ಪ್ರಶ್ನೆ, MH-60R Seahawks. ಓಕೆ, ಸೊ ಹೆಲಿಕಾಪ್ಟರ್ಸ್ ಇಂಡಕ್ಟೆಡ್ ಇನ್ ದ ಇಂಡಿಯನ್ ನೇವಿ ಆರ್ ಪ್ರೈಮರ್ಲಿ ಡಿಸೈನ್ ಫಾರ್. ಓಕೆ, ಇಂಡಿಯನ್ ನೇವಿಗೆ ಸೇರಿಸಲಾಗಿದೆ. ಇದನ್ನು ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾದ MH-60R Seahawk ಹೆಲಿಕಾಪ್ಟರ್ಗಳು ಮುಖ್ಯವಾಗಿ ಯಾವುದಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ ಅಂತ ಕೇಳಿದ್ದಾರೆ. ಉತ್ತರ ಆಗಿರುತ್ತೆ ಸಿ. ಜಲಾಂತರ್ಗಾಮಿ ವಿರೋಧಿ ಮತ್ತು ಮೇಲ್ಮೈ ಯುದ್ಧ ಸೇರಿದಂತೆ ಬಹುಪಾತ್ರ ಸಮುದ್ರ ಕಾರ್ಯಾಚರಣೆ, ಮಲ್ಟಿ ರೋಲ್ ಮ್ಯಾರಿಟೈಮ್ ಆಪರೇಷನ್ಸ್ ಇನ್ಕ್ಲೂಡಿಂಗ್ ಆಂಟಿ ಸಬ್ಮೆರಿನ್ ಅಂಡ್ ಆಂಟಿ ಸರ್ಫೇಸ್ ವಾರ್ಫೇರ್, ಎರಡಕ್ಕೂ ಸಂಬಂಧಪಟ್ಟಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, MH-60R ಹಡಗಿನಿಂದ ಕಾರ್ಯನಿರ್ವಹಿಸುವ ಬಹುಪಾತ್ರ ನೌಕಾ ಹೆಲಿಕಾಪ್ಟರ್ ಆಗಿದೆ. ಜಲಾಂತರ್ಗಾಮಿ ವಿರೋಧ ಯುದ್ಧ ಮತ್ತು ಮೇಲ್ಮೈ ವಿರೋಧಿ ಯುದ್ಧ ನಿಗಾವಣೆ ಮತ್ತು ಶೋಧ ರಕ್ಷಣೆಗೆ ಬಳಸಲಾಗುತ್ತದೆ. ರೇಡಾರ್, ಡಿಫ್ಟಿಂಗ್ ಸೋನಾರ್ ಆ್ಯಂಡ್ ಸಂವೇದಕ ಮತ್ತು ಶಸ್ತ್ರಾಸ್ತ್ರಗಳನ್ನು ದಿಗಂಧದಾಚೆಗೆ ಬೆದರಿಕೆ ಪತ್ತೆ ಸಾಮರ್ಥ್ಯ ಹೆಚ್ಚಿಸುತ್ತವೆ. ಓಕೆ, so its radar, dipping sonars and sensors weapons extend a warship's ability to detect threats beyond the horizon. So ಅದಕ್ಕೆ ಸಂಬಂಧಪಟ್ಟಿರುತ್ತೆ. ಸೊ ಇಂಡೆಕ್ಸ್ ಆಫ್ ಕೋರ್ ಇಂಡಸ್ಟ್ರೀಸ್ ವಿಚ್ ಇಸ್ ನಾಟ್ ಒನ್ ಆಫ್ ದ 8 ಕೋರ್ ಇಂಡಸ್ಟ್ರೀಸ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಸೇರ್ಕೊಂಡಿರುತ್ತೆ ಎಲೆಕ್ಟ್ರಿಸಿಟಿ ಇರುತ್ತೆ, ಸ್ಟೀಲ್ ಇರುತ್ತೆ, ಕೋಲ್ ಇರುತ್ತೆ, ಬಟ್ ಆಟೋಮೊಬೈಲ್ಸ್ ಇರೋದಿಲ್ಲ. ಅದನ್ನು ನೀವು ನೆನ್ಪಿಡಬೇಕು, ಎಲ್ಲ ಇದನ್ನು ನೆನ್ಪಿಡಬೇಕಾಗತ್ತೆ. ಸೊ ಕೋರ್ ಇಂಡಸ್ಟ್ರೀಸ್ ಆರ್ ಕೋಲ್, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್, ರಿಫೈನರಿ ಪ್ರಾಡಕ್ಟ್ಸ್, ಫರ್ಟಿಲೈಸರ್, ಸ್ಟೀಲ್, ಸಿಮೆಂಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಆಗಿರುತ್ತೆ. ಸೊ ಅದರದ್ದು ವೆಯ್ಟ್ ಕೂಡ ನೀವು ನೋಡ್ಬೋದು. ದೇ ಕ್ಯಾರಿ ಸಬ್ಸ್ಟಾನ್ಷಿಯಲ್ ವೆಯ್ಟ್ ಇನ್ IIP ಆ್ಯಂಡ್ ಸರ್ವ್ ಆಸ್ ಅರ್ಲಿ ಇಂಡಿಕೇಟರ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಇಂಡಸ್ಟ್ರಿಯಲ್ ಆಕ್ಟಿವಿಟಿ. ಸೊ ಮಿಥ್ಯಾ, ದ ಬೆಸ್ಟ್ ಫಿಲಮ್. ಓಕೆ, ಅಟ್ ದ 72 ನ್ಯಾಷನಲ್ ಫಿಲಮ್ ಅವಾರ್ಡ್ಸ್, ಮಿಥ್ಯಾ ರಿಸೀವ್ಡ್ ದ ಅವಾರ್ಡ್ ಫಾರ್ ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಓಕೆ, ಸೊ ಇದು ಆಗಿರುತ್ತೆ ಉತ್ತರ ಬಿ, ಬೆಸ್ಟ್ ಫೀಚರ್ ಫಿಲಮ್ ಇನ್ ಕನ್ನಡ. ಓಕೆ, ಮಿಥ್ಯಾ ಡೈರೆಕ್ಟೆಡ್ ಬೈ Sumant Bhatt was recognized as the best Kannada film feature in the film feature. The National Film Awards are Union Awards, distinct from the Karnataka State Film Awards. ಇದನ್ನು ನೆನಪಿಡಿ. ಸೊ ಇದಾಗಿರುತ್ತೆ ಮಿಥ್ಯಾ ಸಿನಿಮಾ. ಸೊ ಅತ್ಯುತ್ತಮ ಕನ್ನಡ ಚಲನಚಿತ್ರ ಆಗಿರುತ್ತೆ.
ಸುಮಂತ್ ಭಟ್ ನಿರ್ದೇಶನ ಮಾಡಿರ್ತಾರೆ, ಇದನ್ನು ನೆನಪಿಡಿ. ಮುಂದಿನ ಒಂದು ಪ್ರಶ್ನೆ, ಪ್ರಾಜೆಕ್ಟ್ ವಾಣಿ ಈಸ್ ಬೆಸ್ಟ್ ಅಸೋಸಿಯೇಟೆಡ್ ವಿತ್. ಓಕೆ, ಯಾವ ಒಂದು ಇದಕ್ಕೆ ಸಂಬಂಧಪಟ್ಟಿದೆ, ಪ್ರಾಜೆಕ್ಟ್ ವಾಣಿ ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಇದಾಗಿರುತ್ತೆ ಎ ಐಗಾಗಿ ದೊಡ್ಡ ಬಹುಭಾಷಾ ಮತ್ತು ಬಹುಮಾಧ್ಯಮ ಭಾರತೀಯ ಧ್ವನಿ ದತ್ತಾಂಶ ಸಂಪನ್ಮೂಲ ಅಂತ. ಓಕೆ, ಕ್ರಿಯೇಷನ್ ಆಫ್ ಲಾರ್ಜ್ ಮಲ್ಟಿಲಿಂಗ್ವಲ್ ಅಂಡ್ ಮಲ್ಟಿ ಮೋಡಲ್ ಇಂಡಿಯನ್ ಸ್ಪೀಚ್ ರಿಸೋರ್ಸ್ ಫಾರ್ ಎ ಐ. ಸೊ ಇದಕ್ಕೆ ಸಂಬಂಧಪಟ್ಟಿರುತ್ತೆ. ಪ್ರಾಜೆಕ್ಟ್ ವಾಣಿ ಅಸೋಸಿಯೇಟೆಡ್ ವಿತ್ ISC ART Park and partners collect diverse speech data across Indian languages, regions and demographic groups. Such database supports recognition, speech recognition, translation, inclusive voice-based AI. Vani is treated here as an misspelling of Vani. Okay, so ಇದನ್ನ ನೆನಪಿಡಿ. ಮುಂದಿನ ಪ್ರಶ್ನೆ, ದಕ್ಷಿಣ ಪಿನಾಕಿನಿ ರಿವರ್ ಬಗ್ಗೆ ಇದೆ. ದಕ್ಷಿಣ ಪಿನಾಕಿಗೆ ನದಿಗೆ ಇನ್ನೊಂದು ಹೆಸರು ಯಾವುದು ಅಂತ ಕೇಳಿದ್ದಾರೆ. ಓಕೆ, ದಕ್ಷಿಣ ಪೆನ್ನಾರ್ ಮತ್ತು ಪೆನ್ನಯ್ಯಾರ್ ಅಂತ ಕರೀತಾರೆ. ಓಕೆ, ದಕ್ಷಿಣ ಪಿನಾಕಿಯನ್ನು ಸೌತ್ ಪೆನ್ನಾರ್ ಆರ್ ಸೌತ್ ಪೆನ್ನಿಯಾರ್ ಅಂತ ಕರೀತಾರೆ. ಇಟ್ ರೈಸಸ್ ಇನ್ ನಂದಿ ಹಿಲ್ಸ್ ರೀಜನ್ ಆಫ್ ಕರ್ನಾಟಕ, ಫ್ಲೋಸ್ ಥ್ರೂ ಕರ್ನಾಟಕ ಅಂಡ್ ತಮಿಳುನಾಡು, ರೀಚಸ್ ದ ಬೇ ಆಫ್ ಬೆಂಗಾಲ್ ನಿಯರ್ ಕಡಲೂರು. ಓಕೆ, ಸೊ ಇದಾಗಿರುತ್ತೆ ಅದರ ಎಕ್ಸ್ಪ್ಲನೇಷನ್. ಮುಂದಿನ ಪ್ರಶ್ನೆ ಹೋಗೋಣ. AI ಸೆಂಟರ್ ಆಫ್ ಎಕ್ಸಲೆನ್ಸ್ IIT ರಾಯಚೂರು. 12 crore AI ಸೆಂಟರ್ ಆಫ್ ಎಕ್ಸಲೆನ್ಸ್ ಅಪ್ರೂವ್ಡ್ ಅಟ್ IIT ರಾಯಚೂರು ಈಸ್ ಇಂಟೆಂಡೆಡ್ ಪ್ರಿನ್ಸಿಪಲಿ ಟು. ಓಕೆ, ರಾಯಚೂರಿನಲ್ಲಿ IIT ರಾಯಚೂರಿನಲ್ಲಿ ಅನುಮೋದಿಸಲಾದ 12 ಕೋಟಿ AI ಶ್ರೇಷ್ಠತಾ ಕೇಂದ್ರ ಮುಖ್ಯ ಉದ್ದೇಶ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಉತ್ತರ ಆಗಿರುತ್ತೆ ಕಲ್ಯಾಣ ಕರ್ನಾಟಕ ಅಥವಾ ಉತ್ತರ ಕರ್ನಾಟಕಕ್ಕೆ AI ನವೀನತೆ ಮತ್ತು ಸಾಮರ್ಥ್ಯ ಕೇಂದ್ರ ನಿರ್ಮಿಸುವುದು ಆಗಿರುತ್ತೆ. ಓಕೆ, ಇದಾಗಿರುತ್ತೆ ಉತ್ತರ. ಸೊ ಬೇರೆ ಆಪ್ಷನ್ಸ್ಗಳು ತಪ್ಪಾಗಿರ್ತವೆ. ದ ಸೆಂಟರ್ ಈಸ್ ಪ್ಲಾನ್ಡ್ ಆಸ್ ಎ ರೀಜನಲ್ ಹಬ್ ಸಪೋರ್ಟಿಂಗ್ AI ರಿಸರ್ಚ್, ಸ್ಕಿಲ್ಲಿಂಗ್, ಸ್ಟಾರ್ಟ್ಅಪ್ಸ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಫಾರ್ ನಾರ್ಥನ್ ಕರ್ನಾಟಕ. Locating it at the IIT Raichur can reduce Bengaluru-centric concentration of technology capacity and serve multiple districts over multi-year period. Okay, ಸೊ ಈ ಒಂದು ಬೆಂಗಳೂರಿಗೆ ಒಂದು ಇದು ಮಾಡಬೇಕು ಅನ್ನೋದು, ಬೇರೆ ಒಂದು ರೀಜನಿಗೆ ತಗೊಂಡು ಹೋಗ್ಬೇಕು ಅನ್ನೋದು. ಕರ್ನಾಟಕಸ್ ಪ್ರಪೋಸಲ್ ಟು ಇಂಟ್ರೊಡ್ಯೂಸ್ AI in selected government schools emphasizes it mainly as. ಆಯ್ದ ಸರ್ಕಾರಿ ಶಾಲೆಗಳಲ್ಲಿ AI ಪರಿಚಯಿಸುವ ಕರ್ನಾಟಕದ ಪ್ರಸ್ತಾವನೆ ಯಾವ ರೂಪದಲ್ಲಿದೆ ಅಂತ ಕೇಳಿದ್ದಾರೆ. ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ, ಆಯ್ದ ಶಾಲೆಗಳ 9 ಮತ್ತು 10ನೇ ತರಗತಿಗಳಿಗೆ 3ನೇ ಭಾಷೆಯ ಬದಲಿಗೆ ಐಚ್ಛಿಕ ವೃತ್ತಿಪರರ ವಿಷಯವಾಗಿ. ಓಕೆ, ಆಪ್ಷನಲ್ ವೊಕೇಶನಲ್ ಸಬ್ಜೆಕ್ಟ್ ಫಾರ್ ಕ್ಲಾಸಸ್ 9th and 10th in place of the third languages in selected school. Okay, so proposal treats AI as a vocational option under the school skilling framework for 9th and 10th class in selected government schools. Okay, so government school, selected government school, student may opt for it instead of third language subject, raising both employability opportunities and questions about the multilingual learning. Okay, ಸೊ ಇದಾಗಿರುತ್ತೆ ಅದರ ಎಕ್ಸ್ಪ್ಲನೇಷನ್. ಮುಂದಿನ ಪ್ರಶ್ನೆ ನೋಡೋದಾದರೆ ಸುಪ್ರೀಂ ಕೋರ್ಟ್ ಬಗ್ಗೆ ಇದೆ. ಆಫ್ಟರ್ ದ 2026 ಎನ್ಹಾನ್ಸ್ಮೆಂಟ್ ದ ಸ್ಯಾಂಕ್ಷನ್ ಸ್ಟ್ರೆಂತ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಬಿಕೆಮ್. ಓಕೆ, ಸೊ ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ಸ್ಗಳು ಕೊಟ್ಟಿದ್ದಾರೆ. 38 ಎಕ್ಸ್ಕ್ಲೂಡಿಂಗ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, 37 ಇನ್ಕ್ಲೂಡಿಂಗ್ ಚೀಫ್ ಜಸ್ಟಿಸ್, 38 ಇನ್ಕ್ಲೂಡಿಂಗ್ ಚೀಫ್ ಜಸ್ಟಿಸ್ ಅಂತ. ಉತ್ತರ ಆಗಿರುತ್ತೆ 38. ಓಕೆ, 38 ಇನ್ಕ್ಲೂಡಿಂಗ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. 2026 ಹೆಚ್ಚಳದ ನಂತರ ಭಾರತದ ಸುಪ್ರೀಂ ಕೋರ್ಟ್ನ ಮಂಜೂರಾದ ನ್ಯಾಯಮೂರ್ತಿಗಳ ಸಂಖ್ಯೆ ಎಷ್ಟು? ಸೊ ಅದಾಗಿರುತ್ತೆ ಮುಖ್ಯ ನ್ಯಾಯಮೂರ್ತಿಯನ್ನು ಒಳಗೊಂಡು 38. ಓಕೆ, ಇವನ್ನು ಒಳಗೊಂಡು 38 ಆಗಿರುತ್ತೆ. ಓಕೆ, ದ ಸ್ಯಾಂಕ್ಷನ್ ಸ್ಟ್ರೆಂತ್ ವಾಸ್ ರೈಸ್ಡ್ ಟು 38 ಇನ್ಕ್ಲೂಡಿಂಗ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸೊ ದ ಸ್ಯಾಂಕ್ಷನ್ ಸ್ಟ್ರೆಂತ್ ಮಸ್ಟ್ ಬಿ ಡಿಸ್ಟಿಂಗ್ವಿಶ್ಡ್ ಫ್ರಮ್ ದಿ ನಂಬರ್ ಆಫ್ ಆಕ್ಚುಲಿ ಇನ್ ಆಫೀಸ್. The disposal also depends on timely appointment, infrastructure and case management. Okay, so ಮುಂದಿನ ಪ್ರಶ್ನೆ ನೋಡೋಣ. ಹೌತೀಸ್ whose actions have affected shipping in the Red Sea, okay, are based primarily in. ಕೆಂಪು ಸಮುದ್ರದ ಹಡಗು ಸಂಚಾರದ ಮೇಲೆ ಪರಿಣಾಮ ಬೀರಿದ ಹೌತಿ ಗುಂಪು ಮುಖ್ಯವಾಗಿ ಯಾವ ದೇಶದಲ್ಲಿ ನೆಲೆಗೊಂಡಿದೆ ಅಂತ ಕೇಳಿದ್ದಾರೆ. ಉತ್ತರ ಆಗಿರುತ್ತೆ ಡಿ, ಯೆಮೆನ್. ಓಕೆ, ಸೊ ಹೌತಿ ಅಥವಾ ಅನ್ಸಾರ್ ಅಲ್ಲಾ ಯೆಮೆನ್ ಮೂಲದ. ಓಕೆ, ನೋಡಿ ಇದು ನೆನಪಿಡಿ. ಇರಾನ್ಗೆ ಹೊಂದಾಣಿಕೆಯ ಸಶಸ್ತ್ರ ಚಳವಳಿ, ದಾಳಿ ಮತ್ತು ಸೈನಿಕ ಪ್ರತಿಕ್ರಿಯೆಯಿಂದ ಕೆಂಪು ಸಮುದ್ರದ ಬಾಬ್ ಎಲ್ ಮಂದೇಬ್ ಮಾರ್ಗದ ಅಪಾಯ ಹೆಚ್ಚಿ ಹಡಗುಗಳು ಗುಡ್ ಹೋಪ್ ಅಗ್ರಭಾಗದ ಸುತ್ತ ಸಾಗಬೇಕಾಗಿ ಬಂದು ವೆಚ್ಚ ಹೆಚ್ಚುತ್ತಿದೆ. ಓಕೆ, ಸೊ ಹೌತೀಸ್ ಆರ್ ಅನ್ಸಾರ್ ಅಲ್ಲಾ ಆರ್ ಯೆಮೆನ್ ಬೇಸ್ಡ್ ಆರ್ಮರ್ಡ್ ಮೂವ್ಮೆಂಟ್ ಅಲೈನ್ಡ್ ವಿತ್ ಇರಾನ್. ಓಕೆ, ಅಟ್ಯಾಕ್ಸ್ ಅಂಡ್ ಮಿಲಿಟರಿ responses have increased risk in Red Sea, Bab el Mandeb corridor, often forcing ships around the Cape of Good Hope, raising time, insurance and freight cost. Okay, ಸೊ ಇಲ್ಲಿ ಇವರು ಬ್ಲಾಕೇಜ್ ಮಾಡಿರೋದ್ರಿಂದ ರೆಡ್ ಸೀನಲ್ಲಿ
ಸೊ ಶಿಪ್ಸ್ಗಳು ಕೇಪ್ ಆಫ್ ಗುಡ್ ಮೂಲಕ ಹೋಗಬೇಕಾಗತ್ತೆ. ಅಲ್ಲಿ ಹೋಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಹೆಚ್ಚಿನ ಒಂದು ವೆಚ್ಚ ಜಾಸ್ತಿ ಆಗುತ್ತೆ, ಟೈಮ್ ಕೂಡ ಜಾಸ್ತಿ ತಗೊಳುತ್ತೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ WTO ಫಿಶರೀಸ್ ಸಬ್ಸಿಡೀಸ್ ಬಗ್ಗೆ ಇದೆ ನೆಕ್ಸ್ಟ್ ಕ್ವಶನ್. ದ WTO ಅಗ್ರಿಮೆಂಟ್ ಆನ್ ಫಿಶರೀಸ್ ಸಬ್ಸಿಡೀಸ್ ಅಕ್ಸೆಪ್ಟೆಡ್ ಬೈ ಇಂಡಿಯಾ ಇನ್ 2026 ಪ್ರಿನ್ಸಿಪಲಿ ಡಿಸಿಪ್ಲಿನ್ ಸಬ್ಸಿಡೀಸ್ ಲಿಂಕ್ಡ್ ಟು. ಓಕೆ, 2026ರಲ್ಲಿ ಭಾರತ ಅಂಗೀಕರಿಸಿದ WTO ಮೀನುಗಾರಿಕಾ ಸಹಾಯಧನ ಒಪ್ಪಂದವು ಮುಖ್ಯವಾಗಿ ಯಾವುದನ್ನು ನಿಯಂತ್ರಿಸುತ್ತದೆ ಅಂತ ಕೇಳಿದ್ದಾರೆ. ಉತ್ತರ ಆಗಿರುತ್ತೆ ಅಕ್ರಮ, ವರದಿಯಾಗದ ಮತ್ತು ನಿಯಂತ್ರಣ ರಹಿತ ಮೀನುಗಾರಿಕೆ ಮತ್ತು ಅತಿಯಾಗಿ ಮೀನುಗಾರಿಕೆಗೊಂಡ ಸಂಪತ್ತು. ಉತ್ತರ ಆಗಿರುತ್ತೆ ಎ. ಓಕೆ, ಸೊ ಅಗ್ರಿಮೆಂಟ್ ಟಾರ್ಗೆಟ್ಸ್ ಹಾರ್ಮ್ಫುಲ್ ಸಬ್ಸಿಡೀಸ್ ಕಂಟ್ರಿಬ್ಯೂಟಿಂಗ್ ಟು IUU fishing, illegal fishing of overfished stocks, certain unregulated high sea fishing, and it does not prohibit every fishing subsidy. Inland fishing and aquaculture are generally outside its core principle. ಓಕೆ, ಸೊ ಒಪ್ಪಂದವು ಅಕ್ರಮ, ವರದಿಯಾಗದ ಮತ್ತು ನಿಯಂತ್ರಣ ರಹಿತ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಅಥವಾ ಅತಿಯಾಗಿ ಮೀನುಗಾರಿಕೆಗೊಂಡ ಸಂಪತ್ತು ಮತ್ತು ಕೆಲವು ನಿಯಂತ್ರಣ ರಹಿತ ಮುಕ್ತ ಸಮುದ್ರ ಮೀನುಗಾರಿಕೆಗೆ ಕಾರಣವಾಗುವ ಹಾನಿಕಾರ ಸಹಾಯಧನವನ್ನು ಗುರಿಯಾಗಿಸಿದೆ. ಇದು ಇದರ ಎಕ್ಸ್ಪ್ಲನೇಷನ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. CRZ ಬಗ್ಗೆ ಇದೆ. CRZ ಅನುಸೂಚಿತ ಕಡಲ ತೀರಗಳಿಗೆ ಕರ್ನಾಟಕ ಪ್ರವಾಸೋದ್ಯಮ ಯೋಜನೆ ರೂಪಿಸುವ ಸಂದರ್ಭದಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಸೊ ಇನ್ ಕಂಟೆಕ್ಸ್ಟ್ ಆಫ್ ಕರ್ನಾಟಕ ಪ್ರಿಪೇರಿಂಗ್ ಟೂರಿಸಂ ಪ್ಲಾನ್ ಫಾರ್ CRZ ನೋಟಿಫೈಡ್ ಬೀಚಸ್, ವಿಚ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಓಕೆ, ಸೊ ಉತ್ತರ ಆಗಿರುತ್ತೆ ಪ್ರವಾಸೋದ್ಯಮ ಅನ್ವಯಿಸುವ CRZ ವರ್ಗ ಅನುಮೋದಿತ ಕರಾವಳಿ ಯೋಜನೆ ಮತ್ತು ಪರಿಸರ ಸಂರಕ್ಷಣೆಗೆ ಅನುಗುಣವಾಗಿರಬೇಕು. ಟೂರಿಸಂ ಮಸ್ಟ್ ಕನ್ಫರ್ಮ್ ಟು ದ ಅಪ್ಲಿಕೇಬಲ್ CRZ ಕ್ಯಾಟಗರಿ ಅಪ್ರೂವ್ಡ್ ಕೋಸ್ಟಲ್ ಪ್ಲಾನ್ಸ್ ಅಂಡ್ ಎನ್ವಿರಾನ್ಮೆಂಟಲ್ ಸೇಫ್ ಗಾರ್ಡ್ಸ್. ಇದಕ್ಕೆ ಸಂಬಂಧಪಟ್ಟಿದ್ರೆ ಅದನ್ನ ಒಂದು ಪಾಲಿಸಿದ್ರೆ ನಾವು ಟೂರಿಸಂ ಪಾಲಿಸಿನ ಮಾಡ್ಬೋದು ಅಂತ ಹೇಳುತ್ತೆ. ಸೊ ಸ್ಟ್ರೇಟ್ ಆಫ್ ಬಾಬ್ ಎಲ್ ಮಂಡೇಬ್. ಓಕೆ, ಸ್ಟ್ರೇಟ್ ಆಫ್ ಬಾಬ್ ಎಲ್ ಮಂಡೇಬ್ ಕನೆಕ್ಟ್ಸ್ ದಿ ಯಾವುದು? ಓಕೆ, ಬಾಬ್ ಎಲ್ ಮಂಡೇಬ್ ಜಲಸಂಧಿ ಯಾವ ಜಲಭಾಗಗಳನ್ನು ಸಂಪರ್ಕಿಸುತ್ತದೆ ಅಂತ ಕೇಳಿದ್ದಾರೆ. ಕೆಂಪು ಸಮುದ್ರ ಮತ್ತು ಆಡೆನ್ ಕೊಲ್ಲಿ ಆಗಿರುತ್ತೆ ಉತ್ತರ. ಓಕೆ, ರೆಡ್ ಸಿ ಅಂಡ್ ದಿ ಗಲ್ಫ್ ಆಫ್ ಎಡನ್ಗೆ ಸಂಬಂಧಪಟ್ಟಿರುತ್ತೆ. ಬಾಬ್ ಎಲ್ ಮಂಡೇಬ್ ಲೈಸ್ ಬಿಟ್ವೀನ್ MN, ಡಿಜ್ಬೋಟಿ ಅಂಡ್ ಎರಿತ್ರಿಯಾ, ಲಿಂಕ್ಸ್ ದ ರೆಡ್ ಸಿ ಟು ದ ಗಲ್ಫ್ ಆಫ್ ಅಡೆನ್ ಅಂಡ್ ಅರೇಬಿಯನ್ ಸಿ. ಓಕೆ, ಬಾಬೆಲ್ ಮಂಡೇಬ್ ಏನಿದೆಯಲ್ಲ MN ಮತ್ತು ಜಿಬೂಟಿ ಮತ್ತು ಎರಿತ್ರಿಯಾ ನಡುವೆ ಇದ್ದು ಕೆಂಪು ಸಮುದ್ರವನ್ನು ಆಡೆನ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಕ್ಕೆ ಸಂಪರ್ಕಿಸುತ್ತದೆ. ಈ ಮಾರ್ಗದ ವ್ಯತ್ಯಯ ಭಾರತದ ಇಂಧನ ಆಮದು ಮತ್ತು ಸುಯೇಜ್ ಮಾರ್ಗದ ಯುರೋಪ್ ವ್ಯಾಪಾರಕ್ಕೆ ಪರಿಣಾಮ ಬೀರುತ್ತದೆ. ಡಿಸ್ರಪ್ಷನ್ ಅಫೆಕ್ಟ್ಸ್ ಇಂಡಿಯಾಸ್ ಎನರ್ಜಿ ಇಂಪೋರ್ಟ್ಸ್, ಕಂಟೈನರ್ ಶಿಪ್ಪಿಂಗ್ ಅಂಡ್ ಟ್ರೇಡ್ ವಿತ್ ದ ಯುರೋಪ್. ಓಕೆ, ಒಂದು ಯುರೋಪ್ ಜೊತೆ ನಾವು ಸರಿಯಾಗಿ ವ್ಯಾಪಾರ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಒಂದು ಇಲ್ಲಿ ಗಮನಿಸಬಹುದು. ಮುಂದಿನ ಪ್ರಶ್ನೆ, ನೆಟ್ FDI ವಿಚ್ ಬೆಸ್ಟ್ ಕ್ಯಾಪ್ಚರ್ಸ್ ದ ಮೀನಿಂಗ್ ಆಫ್ ನೆಟ್ FDI ಇನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅನಾಲಿಸಿಸ್. ಪಾವತಿ ಸಮತೋಲನದಲ್ಲಿ ನಿವ್ವಳ FDI ಅರ್ಥವನ್ನು ಯಾವುದು ಅತ್ಯುತ್ತಮವಾಗಿ ತೋರಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಉತ್ತರ ಆಗಿರುತ್ತೆ ಒಳ ಹೂಡಿಕೆ, ಬಂಡವಾಳ ವಾಪಸಾತಿ, ವಿಲೇವಾರಿ ಮತ್ತು ಅನ್ವಯಿಸುವ ಹೊರಗಿನ ನೇರ ಹೂಡಿಕೆಯನ್ನು ಪರಿಗಣಿಸಿದ ಹರಿವು. ಓಕೆ, ದ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಫ್ಲೋ ಆಫ್ಟರ್ ಅಕೌಂಟಿಂಗ್ ಫಾರ್ ಇನ್ವರ್ಡ್ ಇನ್ವೆಸ್ಟ್ಮೆಂಟ್, ರಿಪ್ಯಾಟ್ರಿಯೇಷನ್, ಡಿಸ್ಇನ್ವೆಸ್ಟ್ಮೆಂಟ್ ಅಂಡ್ ಔಟ್ವರ್ಡ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಸ್ ಅಪ್ಲಿಕೇಬಲ್. ಸೊ ಗ್ರಾಸ್ FDI ಕ್ಯಾನ್ ಬಿ ಹೈ ವೈಲ್ ನೆಟ್ FDI ಇಸ್ ಮಚ್ ಲೋವರ್. ಓಕೆ, ಒಟ್ಟು FDI ಹೆಚ್ಚು ಇದ್ರೂ ಬಂಡವಾಳ ವಾಪಸಾತಿ ಅಥವಾ ಭಾರತೀಯ ಕಂಪನಿಗಳ ವಿದೇಶ ಹೂಡಿಕೆಯಿಂದ ನಿವ್ವಳ FDI ಕಡಿಮೆ ಆಗ್ಬೋದು ಅಂತ ನಾವು ನೋಡ್ಬೋದು. ಸೊ ಇಂಡಿಯಾಸ್ ಫಿಸ್ಕಲ್ ಇಯರ್ 2025-26 ನೆಟ್ FDI ಇಂಪ್ರೂವ್ಡ್ ಅಬೌಟ್ $7.65 billion even though gross inflow were far larger. ಸೊ ನೆಟ್ FDI ಅಂತ ಹೇಳಿದ್ರೆ ನೀವು ನೋಡ್ಕೊಳ್ಳಿ ಅದು GDP ಹೆಚ್ಚು ಗ್ರಾಸ್ FDI ಗಿಂತ ಕಡಿಮೆನೇ ಇರುತ್ತೆ ಅಂತ ನಾವು ನೋಡ್ಕೋಬಹುದು. ನ್ಯಾಟೋ ಸಮಿಟ್ ಬಗ್ಗೆ ಒಂದಿದೆ. ವಿತ್ ರೆಫರೆನ್ಸ್ ಟು ನ್ಯಾಟೋ ಸಮಿಟ್ ಹೆಲ್ಡ್ ಇನ್ ಅಂಕಾರ. ನೋಡಿ ಇಲ್ಲಿ ಇತ್ತೀಚೆಗೆ ನ್ಯಾಟೋ ಸಮಿಟ್ ಅಂಕಾರದಲ್ಲಿ ನಡೀತು. ವಿಚ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್? ಅಂಕಾರ 2026 ಅಂಕಾರ ನ್ಯಾಟೋ ಶೃಂಗಸಭೆಗೆ ಸಂಬಂಧಿಸಿದ ಯಾವ ಹೇಳಿಕೆ ಸರಿಯಾಗಿದೆ? ಸೊ ಇದರಲ್ಲಿ ಸ್ಟೇಟ್ಮೆಂಟ್ ಇಂಡಿಯಾ ಇಸ್ ನಾಟ್ ಎ ನ್ಯಾಟೋ ಮೆಂಬರ್, ಡಿಸಿಷನ್ಸ್ ಆರ್ ಟೇಕನ್ ಬೈ ನ್ಯಾಟೋ ಮೆಂಬರ್ ಸ್ಟೇಟ್ಸ್. ಓಕೆ, ಭಾರತ ನ್ಯಾಟೋ ಸದಸ್ಯರಲ್ಲ, ನಿರ್ಧಾರಗಳನ್ನು ನ್ಯಾಟೋ ಸದಸ್ಯ ರಾಷ್ಟ್ರಗಳು ತೆಗೆದುಕೊಳ್ಳುತ್ತವೆ. ಸೊ ನೋಡಿ ಇಲ್ಲಿ ಬೇರೆ ಬೇರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಂಡಿಯಾ ಬಿಕಮ್ ನ್ಯಾಟೋ 33rd ಮೆಂಬರ್, NATO is South Asian Economic Union. Okay, the summit dissolved the North Atlantic Treaty. Okay, so NATO had 32 members and India was not one of them. India may engage NATO members but follows strategic autonomy and has not joined the military alliance. So it is not an economic union; it is a military alliance.
NATO is a collective defense organization, not an economic union. Okay, so it is a military alliance and defense organization. ಮುಂದಿನ ಪ್ರಶ್ನೆ, ಕರ್ನಾಟಕ ಸೆಮಿಕಂಡಕ್ಟರ್ ಪಾರ್ಕ್ ಇದೆ. ದ ಪ್ರಪೋಸ್ಡ್ 200 acre ಸೆಮಿಕಂಡಕ್ಟರ್ ಪಾರ್ಕ್ ಇನ್ ಕರ್ನಾಟಕ ಇಸ್ ಅಸೋಸಿಯೇಟೆಡ್ ವಿತ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. ಕರ್ನಾಟಕ ಪ್ರಸ್ತಾಪಿತ 200 ಎಕರೆ ಅರೆವಾಹಕ ಉದ್ಯಾನ ಯಾವ ಪ್ರದೇಶಕ್ಕೆ ಸಂಬಂಧಪಟ್ಟಿದೆ? ಸೊ ಇದು ಬೆಂಗಳೂರು ಸಮೀಪದ ಕ್ವೀನ್ ಸಿಟಿ. ಓಕೆ, ಬೆಂಗಳೂರು ಸಮೀಪ ಕ್ವೀನ್ ಸಿಟಿ ಅಂತ ಮಾಡಬೇಕು ಅಂತ ಇದೆ. is planned within the Queen City near the Bengaluru. A dedicated cluster can provide common utilities, reliable power and water logistics, testing and supply networks, faster clearances ಅಂತ ನಾವಿಲ್ಲಿ ಗಮನಿಸಬಹುದು. ಮುಂದಿನ ಪ್ರಶ್ನೆ, the updated index of 8 core industries series introduced in 2026 uses which base year? Okay, 2026ರಲ್ಲಿ ಪರಿಚಯಿಸಲಾದ 8 ಮೂಲ ಕೈಗಾರಿಕೆಗಳ ಪರೀಕ್ಷಿತ ಸೂಚ್ಯಂಕದ ಆಧಾರ ವರ್ಷ ಯಾವುದು ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆನ್ಸರು. ಸೊ 2022-23 ಆಗಿರುತ್ತೆ. ಸೊ ಅಪ್ಡೇಟೆಡ್ ಸೀರೀಸ್ ಶಿಫ್ಟೆಡ್ ದ ಬೇಸ್ ಇಯರ್ ಟು 2022-23 ಟು ಬೆಟರ್ ರೆಪ್ರೆಸೆಂಟ್ ದ ಕಂಟೆಂಪರರಿ ಪ್ರೊಡಕ್ಷನ್ ಸ್ಟ್ರಕ್ಚರ್. ಜೂನ್ 2026 ಇಂಡೆಕ್ಸ್ ರೆಕಾರ್ಡೆಡ್ ಅಬೌಟ್ 5% ಗ್ರೋತ್. ಓಕೆ, ಸೊ ಇದನ್ನು ನಾವು ನೋಡ್ಬೋದು. 2023-24ಕ್ಕೆ 2022-23ಕ್ಕೆ ಇದನ್ನು ಬದಲಾಯಿಸಲಾಗಿದೆ. ಸೊ FDI ರೂಲ್ ಫಾರ್ ಇ-ಕಾಮರ್ಸ್. ಓಕೆ, the 2026 relaxation in India's e-commerce FDI policy permits 100% FDI in the inventory based model principally when the platform 2026ರ ಈ ವಾಣಿಜ್ಯ FDI ಸಡಿಲಿಕೆಯ ಸೂಚಿಸಿದ ಷರತ್ತುಗಳಿಗೆ ಒಳಪಟ್ಟಂತೆ ಯಾವ ಸಂದರ್ಭದಲ್ಲಿ ಇನ್ವೆಂಟರಿ ಮಾದರಿಯಲ್ಲಿ 100% FDIಗೆ ಅವಕಾಶ ಇದೆ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಭಾರತದಲ್ಲಿ ತಯಾರಾದ ವಸ್ತುಗಳನ್ನು ರಫ್ತು ಮಾಡಿದಾಗ. ಓಕೆ, ಸೊ ಎಕ್ಸ್ಪೋರ್ಟ್ಸ್ ಗೂಡ್ಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಸಬ್ಜೆಕ್ಟ್ ಟು ನೋಟಿಫೈಡ್ ಕಂಡೀಷನ್ಸ್. ಸೊ ಇದಾಗಿರುತ್ತೆ ಉತ್ತರ. ಭಾರತ ಮಾರುಕಟ್ಟೆ ಆಧಾರಿತ ಈ ವಾಣಿಜ್ಯದಲ್ಲಿ 100% FDIಗೆ ಅವಕಾಶ ನೀಡಿದ್ದರೂ ವಿದೇಶಿ ಹೂಡಿಕೆ ಇನ್ವೆಂಟರಿ ಆಧಾರಿತ ದೇಶೀಯ ಬಿಸ್ನೆಸ್ ಟು ಕಸ್ಟಮರ್ ಜಿಲ್ಲೆಯನ್ನು ನಿರ್ಬಂಧಿಸಿತ್ತು. 2026ರ ಸಡಿಲಿಕೆ ಭಾರತದಲ್ಲಿ ತಯಾರಾದ ವಸ್ತುಗಳ ರಫ್ತಿಗೆ ಗುರಿ ತಪ್ಪಿದ ಮಾರ್ಗ ಒದಗಿಸಿದೆ. ಇದು ಸಾಮಾನ್ಯ ದೇಶೀಯ ತೆರೆಯುವಿಕೆಯೂ ಅಲ್ಲ. ಓಕೆ, so the India permitted 100% FDI in marketplace e-commerce, but restricted foreign funded inventory based domestic business to customer retail. The 2026 relaxation created a targeted route for inventory based e-commerce diverted to exports of goods made in India. It is not a general domestic opening. Okay, so ಇದು ನಮ್ಮ ಭಾರತದಲ್ಲಿ ತಯಾರಾದ ವಸ್ತುಗಳಿಗೆ ರಫ್ತು ಮಾಡಿದಾಗ ಮಾತ್ರ ಅಪ್ಲೈ ಆಗುತ್ತೆ ಅಂತ ನಾವು ನೋಡ್ಬೋದು. ಮುಂದಿನ ಪ್ರಶ್ನೆ, ಕ್ರೆಡಿಟ್ ಡೆಪಾಸಿಟ್ ರೇಷಿಯೋ ಆಫ್ ದ ಬ್ಯಾಂಕ್ ಇಸ್ ಕ್ಯಾಲ್ಕುಲೇಟೆಡ್ ಆಸ್. ಬ್ಯಾಂಕಿನ ಕ್ರೆಡಿಟ್ ಡೆಪಾಸಿಟ್ ಅನುಪಾತವನ್ನು ಹೇಗೆ ಲೆಕ್ಕ ಹಾಕಲಾಗುತ್ತದೆ ಅಂತ. ಸೊ ಒಟ್ಟು ಬ್ಯಾಂಕ್ ಸಾಲವನ್ನು ಒಟ್ಟು ಠೇವಣಿಯಿಂದ ಭಾಗಿಸಿ 100ರಿಂದ ಗುಣಿಸುವುದು. ಸೊ ಇದು ಮಾಡ್ತೀವಿ. ಟೋಟಲ್ ಬ್ಯಾಂಕ್ ಕ್ರೆಡಿಟ್ ಡಿವೈಡೆಡ್ ಬೈ ದಿ ಟೋಟಲ್ ಡೆಪಾಸಿಟ್ಸ್ ಮಲ್ಟಿಪ್ಲೈಡ್ ಬೈ ದಿ 100. ಓಕೆ, ಸೊ CD ರೇಷಿಯೋ ಅಂದರೆ CD ರೇಷಿಯೋ ಕ್ರೆಡಿಟ್ ಡೆಪಾಸಿಟ್ ರೇಷಿಯೋ ಅಂತ ಹೇಳಿದ್ರೆ ಶೋಸ್ ಹೌ ಮಚ್ ಆಫ್ ದ ಬ್ಯಾಂಕ್ಸ್ ಡೆಪಾಸಿಟ್ ಬೇಸ್ ಈಸ್ deployed as credit. A very high ratio may indicate strong loan demand but can also create liquidity or funding pressure when deposit growth lags. It should be read with asset quality and capital indicators. Okay, CD ಅನುಪಾತವು, ಓಕೆ, ಕ್ರೆಡಿಟ್ ಡೆಪಾಸಿಟ್ ಅನುಪಾತವು ಬ್ಯಾಂಕಿನ ಠೇವಣಿ ಆಧಾರದ ಎಷ್ಟು ಭಾಗವನ್ನು ಸಾಲ ನೀಡಲಾಗಿದೆ ಎಂಬುದನ್ನು ತೋರಿಸುತ್ತದೆ. ಅತ್ಯಧಿಕ ಅನುಪಾತವು ಬಲವಾದ ಸಾಲ ಬೇಡಿಕೆಯನ್ನು ತೋರಿಸಬಹುದು, ಆದರೆ ಠೇವಣಿ ಬೆಳವಣಿಗೆ ಹಿಂದೆ ಬಿದ್ದರೆ ದ್ರವ್ಯತೆ ಅಥವಾ ನಿಧಿ ಒತ್ತಡ ಉಂಟಾಗಬಹುದು ಅನ್ನೋದು ಕೂಡ ಇಲ್ಲಿ ನಾವು ನೆನಪಿಡಬೇಕು. ಮುಂದಿನ ಪ್ರಶ್ನೆ ಹೋಗೋಣ. ಡೆಂಗ್ಯೂ ವ್ಯಾಕ್ಸಿನ್ ಬಗ್ಗೆ ಇದೆ. ಕ್ಯೂ ಡೆಂಗಾ ಅಪ್ರೂವ್ಡ್ ಇನ್ ಇಂಡಿಯಾ ಇನ್ 2026 ಈಸ್ ಎನ್. ಓಕೆ, ಸೊ ನೋಡಿ, ಭಾರತದಲ್ಲಿ 2026ರಲ್ಲಿ ಅನುಮೋದಿಸಲಾದ ಕ್ಯೂ ಡೆಂಗಾ ಯಾವ ರೀತಿಯ ಲಸಿಕೆ ಅಂತ ಕೇಳಿದ್ದಾರೆ. ಓಕೆ, ಸೊ ಬೇರೆ ಬೇರೆ ಟೈಪ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಉತ್ತರ ಆಗಿರುತ್ತೆ ಲೈವ್ ಅಟೆನ್ಯೂಯೇಟೆಡ್ ಟೆಟ್ರಾವ್ಯಾಲೆಂಟ್ ವ್ಯಾಕ್ಸಿನ್ ಟಾರ್ಗೆಟಿಂಗ್ ಆಲ್ 4 ಡೆಂಗ್ಯೂ ಸೆರೋಟೈಪ್ಸ್. ನೋಡಿ, ಆಲ್ 4 ಡೆಂಗ್ಯೂ ಸೆರೋಟೈಪ್ಸ್. ಸೊ ಡೆಂಗ್ಯೂ ವೈರಸ್ನ 4 ಸೆರೋಟೈಪ್ಗಳನ್ನು ಗುರಿಯಾಗಿಸುವ ಜೀವಂತ ದುರ್ಬಲಗೊಳಿಸಿದ ಚತುರ್ವಲಯ ಲಸಿಕೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಅಷ್ಟು ನೆನ್ಪಿಡಿ, ಎಲ್ಲ 4 ಟೈಪ್ ಆಫ್ ಸೆರೋಟೈಪ್ಸ್ನ ಇದು ಟಾರ್ಗೆಟ್ ಮಾಡುತ್ತೆ. ಮಹದಾಯಿ ಬೇಸಿನ್ ಬಗ್ಗೆ ಇದೆ, ಈಸಿ ಕ್ವಶನ್. ಮಹದಾಯಿ ರಿವರ್ ಸೆಂಟ್ರಲ್ ಟು ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಇಸ್ ಆಲ್ಸೋ ಇನ್ ಗೋವಾ ಆಸ್. ಗೋವಾದಲ್ಲಿ ಇದನ್ನು ಮಹದಾಯಿನಿಂದ ಯಾವ ಒಂದು ಹೆಸರಿನಿಂದ ಕರೀತಾರೆ ಅಂತ ಕೇಳ್ತಾರೆ. ಸೊ ಮಾಂಡವಿ ಅಂತ ಮುಂಚೆ ಕೇಳಿದ್ದಾರೆ ಆಲ್ರೆಡಿ. ಇದು ಮಹದಾಯಿ ಕರ್ನಾಟಕದ ಪಶ್ಚಿಮ ಘಟ್ಟದಲ್ಲಿ ಉದ್ಭವಿಸಿ ಗೋವಾಕ್ಕೆ ಹರಿಯುತ್ತದೆ. ಅಲ್ಲಿ ಅದನ್ನು ಮಾಂಡವಿ ಎಂದು ಕರೆಯಲಾಗುತ್ತದೆ. ನಂತರ ಅದು ಅರಬ್ಬಿ ಸಮುದ್ರ ಸೇರುತ್ತದೆ. ಓಕೆ, ನೆನ್ಪಿಟ್ಕೊಳ್ಳಿ.
ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ ಜಲಾನಯ ರಾಜ್ಯಗಳು ನೀರಿನ ತಿರುಗಿಸುವಿಕೆ ಹಂಚಿಕೆ ವಿವಾದದ ಭಾಗ. ಓಕೆ, ಯಾವ್ಯಾವ ಸ್ಟೇಟ್ ಇನ್ಕ್ಲೂಡ್ ಆಗಿದೆ? ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ ಆರ್ ದಿ ಬೇಸಿನ್ ಸ್ಟೇಟ್ಸ್. ಸೊ ಸಾರನಾಥ್ ಬಗ್ಗೆ ಕ್ವಶನ್ ಇದೆ. ಸಾರನಾಥ್ ಆಡೆಡ್ ಟು ದ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಇನ್ 2026 is most closely associated with. ಓಕೆ, ಯಾವುದಕ್ಕೆ? ಬರ್ತ್ ಆಫ್ ಮಹಾವೀರನ, ಕೊರೋನೇಷನ್ ಆಫ್ ಅಶೋಕನ, ಅಥವಾ ಪಾಸಿಂಗ್ ಆಫ್ ಗುರುನಾನಕ, ಅಥವಾ ಬುದ್ಧಾಸ್ ಫಸ್ಟ್ ಶರ್ಮನ್ ಅಂತ ಕೇಳಿದ್ದಾರೆ. ಸೊ ಉತ್ತರ ಆಗಿರುತ್ತೆ ಬುದ್ಧಾಸ್ ಫಸ್ಟ್ ಶರ್ಮನ್ ಅಂಡ್ ಸೆಟ್ಟಿಂಗ್ ಇನ್ ಮೋಷನ್ ಆಫ್ ದಿ ವೀಲ್ ಆಫ್ ಧರ್ಮ. ಓಕೆ, ಸಾರನಾಥ್ ನಿಯರ್ ವಾರಣಾಸಿ is where Gautama Buddha delivered his first sermon after enlightenment, known as Dharmachakra Pravartana. Its inscription made in India's 45th World Heritage Property and includes major Buddhist archaeological remains. Okay, ಸೊ 2026ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಲಾದ ಸಾರನಾಥ್ ಮುಖ್ಯವಾಗಿ ಬುದ್ಧನ ಮೊದಲ ಉಪದೇಶ ಮತ್ತು ಧರ್ಮಚಕ್ರ ಪ್ರವರ್ತನೆಗೆ ಸಂಬಂಧಪಟ್ಟಿದೆ ಅಂತ ನಾವು ಹೇಳ್ಬೋದು. ಇದು ಭಾರತದ 45ನೇ ವಿಶ್ವ ಪರಂಪರೆ ತಾಣವಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ ಆಗಿರುತ್ತೆ ಕಂಬಾಳ ಬಗ್ಗೆ. The proposal to organize Kambala in Mysore is significant because Kambala is traditionally a buffalo race associated with the coastal Karnataka's agrarian culture. Okay, so ಇದನ್ನ ನೀವು ನೆನಪಿಡಿ. ಸೊ ಮುಂದಿನ ಪ್ರಶ್ನೆ ಹೋಗೋಣ. The proposed common customer ID for banks, insurance and other financial entities seeks to mainly. Okay, ಸೊ ಇತ್ತೀಚಿನ ಒಂದು ಹೊಸ ID ಬಂದಿದೆ. ಬ್ಯಾಂಕ್, ವಿಮಾ ಸಂಸ್ಥೆ ಮತ್ತು ಇತರ ಹಣಕಾಸು ಸಂಸ್ಥೆಗಳಿಗೆ ಸಾಮಾನ್ಯ ಗ್ರಾಹಕ ಗುರುತಿನ ಮುಖ್ಯ ಉದ್ದೇಶ ಯಾವುದಂತ ಕೇಳಿದ್ದಾರೆ. ಓಕೆ, ಸೊ ಇದು ಉದ್ದೇಶ ಆಗಿರುತ್ತೆ ಎನೇಬಲ್ ಕನ್ಸೆಂಟ್ ಬೇಸ್ಡ್ ರೀಯೂಸ್ ಆಫ್ ದ ವೆರಿಫೈಡ್ KYC ಇನ್ಫಾರ್ಮೇಷನ್ ಅಂಡ್ ರೆಡ್ಯೂಸ್ ರಿಪೀಟೆಡ್ ಡಾಕ್ಯುಮೆಂಟೇಷನ್. ಓಕೆ, ಒಪ್ಪಿಗೆ ಆಧಾರಿತವಾಗಿ ಪರಿಶೀಲಿಸಿದ KYC ಮರುಬಳಕೆ ಮಾಡಿ ಪುನರಾವರ್ತಿ ದಾಖಲೆ ಸಲ್ಲಿಕೆ ಕಡಿಮೆ ಮಾಡುವುದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. CKYC 20 ನಿಯಂತ್ರಿತ ಹಣಕಾಸು ಸಂಸ್ಥೆಗಳಾದ್ಯಂತ ಮರುಬಳಕೆ ಸಾಧ್ಯವಾಗುವ ಪರಸ್ಪರ ಕಾರ್ಯನಿರ್ವಹಣೆ ಗ್ರಾಹಕ ಗುರುತನ್ನು ರೂಪಿಸಲು ಉದ್ದೇಶಿಸಿದೆ. ಒಪ್ಪಿಗೆ ಮತ್ತು ಭದ್ರತೆಯೊಂದಿಗೆ ಪರಿಶೀಲಿತ ದತ್ತಾಂಶ ಮರುಬಳಕೆ ಸಾಧ್ಯವಾಗುತ್ತದೆ, ಆದರೆ ಪರಿಶೀಲನೆ ಮತ್ತು ಹಣ ಅಕ್ರಮ ತಡೆ ಬಾಧ್ಯತೆಗಳು ಇಲ್ಲಿ ಚಾಲೆಂಜಸ್ ಆಗಿರುತ್ತೆ ಅಂತ ನಾವು ನೋಡ್ಬೋದು. ಓಕೆ, ಮುಂದಿನ ಪ್ರಶ್ನೆ. ಫಸ್ಟ್ ಎಕ್ಸೋಕಾಮ್ ಕ್ಯಾಂಡಿಡೇಟ್ ದ 2026 claim of the first moon beyond the solar system should scientifically be treated as. ಸೊ 2026ರಲ್ಲಿ ಸೌರಮಂಡಲದಲ್ಲಿ ಹೊರಗಿನ ಮೊದಲ ಚಂದ್ರ ಎಂಬ ಹೇಳಿಕೆಯನ್ನು ವೈಜ್ಞಾನಿಕವಾಗಿ ಹೇಗೆ ಪರಿಗಣಿಸಬಹುದು ಅಂತ ಕೇಳಿದ್ದಾರೆ. ಸೊ ಉತ್ತರ ಆಗಿರುತ್ತೆ ಬ್ರೌನ್ ಡಾರ್ಫ್ ಸುತ್ತ ಭ್ರಮಿಸುವ ಎಕ್ಸೋಮೂನ್ ಅಭ್ಯರ್ಥಿಗೆ ಬಲವಾದ ಸಾಕ್ಷ್ಯ ಇನ್ನೂ ದೃಢೀಕರಣ ಅಗತ್ಯವಾಗಿರುತ್ತೆ. ಸ್ಟ್ರಾಂಗ್ ಎವಿಡೆನ್ಸ್ ಫಾರ್ ಎಕ್ಸೋಮೂನ್ ಕ್ಯಾಂಡಿಡೇಟ್ಸ್ ಆರ್ಬಿಟಿಂಗ್ ದ ಬ್ರೌನ್ ಸ್ಟಾರ್ ಸ್ಟಿಲ್ ರಿಕ್ವೈರಿಂಗ್ ಕನ್ಫರ್ಮೇಷನ್ ಅಂತ ನಾವಿಲ್ಲಿ ನೋಡಬಹುದು. ಸೊ ಅದಾಗಿರುತ್ತೆ ಡಾರ್ಫ್ CD352722b. ಓಕೆ, ಇದನ್ನು ನೆನ್ಪಿಡಿ. ಇತ್ತೀಚೆಗೆ ಫಸ್ಟ್ ಮೂನ್ ಬಿಹೈಂಡ್ ದ ಸೋಲಾರ್ ಸಿಸ್ಟಮ್ ವಾಸ್ ಡಾರ್ಫ್ CD352722b ಅಂತ ನಾವು ಇಲ್ಲಿ ನೆನ್ಪಿಡಬೇಕು. ಮುಂದಿನ ಪ್ರಶ್ನೆ. ಮೀರಾಬಾಯಿ ಚಾನು ಮತ್ತು ರಿಷಿಕಾಂತ್ ಸಿಂಗ್ ವರ್ ಇನ್ ನ್ಯೂಸ್ ಇನ್ ದ 2026 ಫಾರ್ ವಿನ್ನಿಂಗ್ ಮೆಡಲ್ಸ್ ಇನ್. 2026ರಲ್ಲಿ ಮೀರಾಬಾಯಿ ಚಾನು ಮತ್ತು ರಿಷಿಕಾಂತ್ ಸಿಂಗ್ ಯಾವ ಕ್ರೀಡೆಯಲ್ಲಿ ಪದಕ ಗೆದ್ದರು? ಸೊ ಅದಕ್ಕೆ ಉತ್ತರ ಆಗಿರುತ್ತೆ ಗ್ಲಾಸ್ಗೋ ಕಾಮನ್ವೆಲ್ತ್ ಗೇಮ್ಸ್ ವೆಯ್ಟ್ ಲಿಫ್ಟಿಂಗ್ ಆಗಿರುತ್ತೆ. ಓಕೆ, ಕಾಮನ್ವೆಲ್ತ್ ಗೇಮ್ಸ್ ಅಂತ ನಮ್ಗೆ ಗೊತ್ತಿರುತ್ತೆ, ಬಟ್ ಅದು ಯಾವುದಕ್ಕೆ? ರೆಸ್ಲಿಂಗ್, ಬಾಕ್ಸಿಂಗ್, ಆರ್ಚರಿ ಅಂತ ಕೊಟ್ಟಿದ್ದಾರೆ. ವೆಯ್ಟ್ ಲಿಫ್ಟಿಂಗ್ ಆಗಿ ಅದು ಸಂಬಂಧಪಟ್ಟಿರುತ್ತೆ ಅಂತ ಇಲ್ಲಿ ನಾವು ನೋಡ್ಬೋದು. ಸೊ ನೆಕ್ಸ್ಟ್, ಕಾಮೆಟ್ ಅಬ್ಸರ್ವೇಷನ್ ಇನ್ ಬೆಂಗಳೂರು. ಓಕೆ, ವೆನ್ ಕಾಮೆಟ್ ಈಸ್ ಅಬ್ಸರ್ವ್ಡ್ ಫ್ರಮ್ ಬೆಂಗಳೂರು ಆರ್ ಎಲ್ಸ್ವೇರ್, ಓಕೆ, ಇಟ್ಸ್ ವಿಸಿಬಲ್ ಟೇಲ್ ಜನರಲಿ ಪಾಯಿಂಟ್ಸ್. ಬೆಂಗಳೂರು ಅಥವಾ ಬೇರೆಡೆ ಧೂಮಕೇತುವನ್ನು ವೀಕ್ಷಿಸಿದಾಗ ಅದರ ಗೋಚರ ಬಾಲ ಸಾಮಾನ್ಯವಾಗಿ ಯಾವ ದಿಕ್ಕಿಗೆ ತೋರುತ್ತದೆ? ಸೊ ನೋಡಿ, ಇಲ್ಲಿ ಉತ್ತರ ಆಗಿರುತ್ತೆ ಸೌರ ಕಿರಣದ ಒತ್ತಡ ಮತ್ತು ಸೌರಗಾಳಿಯಿಂದ ಸೂರ್ಯನ ವಿರುದ್ಧ ದಿಕ್ಕಿಗೆ. ಸೊ ಅವೇ ಫ್ರಮ್ ದಿ ಸನ್ ಬಿಕಾಸ್ ಆಫ್ ಸೋಲಾರ್ ರೇಡಿಯೇಷನ್ ಪ್ರೆಷರ್ ಅಂಡ್ ಸೋಲಾರ್ ವಿಂಡ್. ಓಕೆ, ಸೊ solar heating releases gas and dust from comet's nucleus. Radiation pressure and solar wind push the dust and ion tails broadly away from the sun. So tail can even appear ahead of the comet after perihelion. City visibility also depends on brightness, horizon and other factors. ಸೂರ್ಯನ ಉಷ್ಣದಿಂದ ಧೂಮಕೇತುವಿನ ಕೇಂದ್ರದಿಂದ ಅನಿಲ ಮತ್ತು ಧೂಳು ಹೊರಬರುತ್ತದೆ. ಕಿರಣದ ಒತ್ತಡ ಮತ್ತು ಸೌರಗಾಳಿ ಧೂಳು ಮತ್ತು ಅಯಾನ್ ಬಾಲಗಳು ಸಾಮಾನ್ಯವಾಗಿ ಸೂರ್ಯನ ವಿರುದ್ಧ ದಿಕ್ಕಿಗೆ ತಳ್ಳುತ್ತವೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ,
ಮುಂದಿನ ಪ್ರಶ್ನೆ, ಕರ್ನಾಟಕ ಅಥ್ಲೀಟ್ಸ್ ಶಿಲ್ಪಾ ಕೆ ಶೈಲಾ ಓನ್ ದ ಬ್ರೋನ್ಸ್ ಅಟ್ 2026 ಕಾಮನ್ವೆಲ್ತ್ ಗೇಮ್ಸ್ ಇನ್ ವಿಚ್ ಕ್ಯಾಟಗರಿ ಅಂತ ಕೇಳ್ತಾ ಇದ್ದಾರೆ. ವುಮನ್ಸ್ ಶಾರ್ಟ್ ಪುಟ್ F57. ಓಕೆ, ಕರ್ನಾಟಕದ ಅಥ್ಲೀಟ್ ಶಿಲ್ಪಾ ಕೆ ಶೈಲಾ 2026 ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಯಾವ ವಿಭಾಗದಲ್ಲಿ ಕಂಚು ಗೆದ್ದರು ಅಂತ. ಮಹಿಳೆಯರ ಶಾರ್ಟ್ ಪುಟ್ F57 ಇದರಲ್ಲಿ ವಿಭಾಗದಲ್ಲಿ ಇವರು ಗೆದ್ದಿದ್ದಾರೆ. ಮುಂದಿನ ಪ್ರಶ್ನೆ, ಬೆಸ್ಕಾಂ ಪೋರ್ಟಲ್ ಅಂಡರ್ ದಿ PME ಡ್ರೈವ್ ಎಕೋಸಿಸ್ಟಮ್ ಈಸ್ ಇಂಟೆಂಡೆಡ್ ಮೇನ್ಲಿ ಟು ಫೆಸಿಲಿಟೇಟ್. ಸೊ ಯಾವುದಕ್ಕೆ ಸಂಬಂಧಪಟ್ಟಿದೆ? ಡೆವಲಪ್ಮೆಂಟ್ ಆ್ಯಂಡ್ ಕೋಆರ್ಡಿನೇಷನ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್. ಓಕೆ, PM ಡ್ರೈವ್ ಸಂಬಂಧಪಟ್ಟಂತೆ ಬೆಸ್ಕಾಂ ಒಂದು ಪೋರ್ಟಲ್ ಮಾಡಿದೆ, ಅದು ಎಲೆಕ್ಟ್ರಿಕ್ ಚಾರ್ಜಿಂಗ್ ವೆಹಿಕಲ್ಗೆ ಸಂಬಂಧಪಟ್ಟಿದೆ ಅಂತ ನಾವಿಲ್ಲಿ ನೋಡ್ಬೋದು. ಮುಂದಿನ ಪ್ರಶ್ನೆ, ಜನ್ AI. ಜನ್ AI ಇಸ್ ಬೆಸ್ಟ್ ಡಿಸ್ಕ್ರೈಬ್ಡ್ ಆಸ್ ಎನ್ ಇನಿಷಿಯೇಟಿವ್ ಏಮ್ಡ್ ಅಟ್. ಜನ್ AI ಉಪಕ್ರಮದ ಅತ್ಯುತ್ತಮ ವಿವರಣೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇತ್ತೀಚೆಗೆ HD ಕೋಟೆನಲ್ಲಿ ಜನ್ AI ಮಾಡಿದ್ದಾರೆ. ಸೊ ಹಾಗಾಗಿ ಇದು ಪ್ರಶ್ನೆ ನಿಮಗೆ ತುಂಬ ಮುಖ್ಯ ಆಗಿರುತ್ತೆ. ಸೊ ಇದು ಗ್ರಾಮೀಣ ಮತ್ತು ತಳಮಟ್ಟದ ಸಮುದಾಯಗಳಿಗೆ ಸುಲಭ ಏಜೆಂಟಿಕ್ AI ಸಾಧನ ಅಥವಾ ಸೇವಾ ಕೇಂದ್ರಗಳನ್ನು ತಲುಪಿಸುವುದು. ಸೊ ಟೇಕಿಂಗ್ ಅಕ್ಸೆಸಿಬಲ್ ಏಜೆಂಟಿಕ್ AI ಟೂಲ್ಸ್ ಆ್ಯಂಡ್ ಸರ್ವಿಸ್ ಸೆಂಟರ್ಸ್ ಟು ರೂರಲ್ ಆ್ಯಂಡ್ ಗ್ರಾಸ್ ರೂಟ್ ಕಮ್ಯುನಿಟೀಸ್. ಓಕೆ, ಸೊ ಜಾನ್ AI ಇದು ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಸೀಕ್ಸ್ ಟು ಡೆಮೋಕ್ರಟೈಸ್ AI ಥ್ರೂ ವಿಲೇಜ್ ಲೆವೆಲ್ ಆರ್ ಗ್ರಾಸ್ ರೂಟ್ AI cafes, training and assisted access to agentic tools. Rural citizens and entrepreneurs can use AI for livelihoods and services, but success depends on connectivity, Indian language support, data protection and human assistance ಅಂತ ನಾವಿಲ್ಲಿ ಹೇಳ್ಬೋದು. ಮುಂದಿನ ಪ್ರಶ್ನೆ, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಈಸ್ ಅನ್ ಇನ್ಸ್ಟಿಟ್ಯೂಷನ್ ಆಫ್. ಸೊ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಯಾವ ದೇಶದ ಸಂಸ್ಥೆ ಅಂತ ಕೇಳಿದ್ದಾರೆ. ಸೊ ಇದು ಇರಾನ್ಗೆ ಸಂಬಂಧಪಟ್ಟಿರುತ್ತೆ. ಈಸ್ ಅನ್ ಮೇಜರ್ ಮಿಲಿಟರಿ ಸೆಕ್ಯೂರಿಟಿ ಇನ್ಸ್ಟಿಟ್ಯೂಷನ್ ಆಫ್ ಇರಾನ್, ಡಿಸ್ಟಿಂಕ್ಟ್ ಫ್ರಮ್ ದಿ ರೆಗ್ಯುಲರ್ ಆರ್ಮರ್ಡ್ ಫೋರ್ಸಸ್. ಇಟ್ಸ್ ಸ್ಕ್ವಾಡ್ ಫೋರ್ಸ್ ಹ್ಯಾಂಡಲ್ಸ್ ಮೆನಿ ಎಕ್ಸ್ಟರ್ನಲ್ ಆಪರೇಷನ್ಸ್ ಅಂಡ್ ರಿಲೇಷನ್ಶಿಪ್ with allied non-state groups, while IRGC also has political and economic influence inside the Iran. ಇರಾನ್ಗೆ ಸಂಬಂಧಪಟ್ಟಿರೋಂಥ ಒಂದು ಗ್ರೂಪ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, BS3 ವೆಹಿಕಲ್ಸ್ ಬಗ್ಗೆ ಇದೆ. ಅಕಾರ್ಡಿಂಗ್ ಟು ದ 2026 ಕ್ಲಾರಿಫಿಕೇಶನ್, ಓಲ್ಡರ್ BS3 ವೆಹಿಕಲ್ಸ್ ಯೂಸಿಂಗ್ E20 ಪೆಟ್ರೋಲ್ ಮೇ ಪರ್ಟಿಕ್ಯುಲರ್ಲಿ ರಿಕ್ವೈರ್. 2026 ಸೃಷ್ಟೀಕರಣದ ಪ್ರಕಾರ E20 ಪೆಟ್ರೋಲ್ ಬಳಸುವ ಹಳೆಯ BS3 ವಾಹನಗಳಿಗೆ ವಿಶೇಷವಾಗಿ ಏನು ಬೇಕಾಗಬಹುದು ಅಂತ ಕೇಳಿದ್ದಾರೆ. ಉತ್ತರ ಆಗಿರುತ್ತೆ, ಎಂಜಿನ್ ಬದಲಾವಣೆ ಕಡ್ಡಾಯವಿಲ್ಲದೆ ಕೆಲವು ರಬ್ಬರ್ ಭಾಗಗಳು ಮತ್ತು ಗ್ಯಾಸ್ಕೆಟ್ ಪರಿಶೀಲನೆ ಅಥವಾ ಬದಲಾವಣೆ ಬೇಕಾಗಿರ್ಬೋದು ಅಂತ ಇಲ್ಲಿ ಉತ್ತರ ಆಗಿರುತ್ತೆ. ಓಕೆ, ಮುಂದಿನ ಪ್ರಶ್ನೆ, ಆಧಾರ್ ಸೇವಾ ಕೇಂದ್ರ ಇನ್ ಕರ್ನಾಟಕದ ಬಗ್ಗೆ ಇದೆ. ಕರ್ನಾಟಕದ 2026 ಆಧಾರ್ ವಿಸ್ತರಣೆ ಯೋಜನೆಯು ಆಧಾರ್ ಸೇವಾ ಕೇಂದ್ರಗಳ ಸಂಖ್ಯೆಯನ್ನು 10ರಿಂದ ಎಷ್ಟಕ್ಕೆ ಹೆಚ್ಚಿಸಲು ಉದ್ದೇಶ ಮಾಡಿದೆ ಅಂತ. ಸೊ ಇದಾಗಿರುತ್ತೆ ಉತ್ತರ, 10ರಿಂದ 24ಕ್ಕೆ ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ವಿಚ್ ವಾಸ್ ಇಂಡಿಯಾಸ್ ಫಸ್ಟ್ ಸ್ಯಾಟಲೈಟ್. ಓಕೆ, ಸೊ ಇಂಡಿಯಾಸ್ ಫಸ್ಟ್ ಸ್ಯಾಟಲೈಟ್ ಆರ್ಯಭಟ ಆಗಿರುತ್ತೆ. ಸೊ ಭಾರತದ ಮೊದಲ ಉಪಗ್ರಹ ಯಾವುದು ಅಂತ ಕೇಳಿದರೆ ಆರ್ಯಭಟ ಆಗಿರುತ್ತೆ. ಉತ್ತರ D ಆಗಿರುತ್ತೆ. ಓಕೆ, ಸೊ ಇದನ್ನು 1975ರಲ್ಲಿ ಸೋವಿಯತ್ ಲಾಂಚ್ ವೆಹಿಕಲ್ನಲ್ಲಿ ಇದು ಮಾಡಿರ್ತಾರೆ. ರೋಹಿಣಿ RS-1 ಲೇಟರ್ ಬಿಕಮ್ ದ ಫಸ್ಟ್ ಸ್ಯಾಟಲೈಟ್ ಪ್ಲೇಸ್ಡ್ ಇನ್ ಆರ್ಬಿಟ್ ಬೈ ಅನ್ ಇಂಡಿಯನ್ ಲಾಂಚ್ ವೆಹಿಕಲ್ ಇನ್ 1980. ಓಕೆ, ಸೊ ಸೋವಿಯತ್ ಒಂದು ಲಾಂಚ್ ವೆಹಿಕಲ್ ಯೂಸ್ ಮಾಡಿಕೊಂಡು ಫಸ್ಟ್ ಸ್ಯಾಟಲೈಟ್ ಆರ್ಯಭಟ ಆಗಿರುತ್ತೆ. ಬಟ್ ಅದಾದಮೇಲೆ ರೋಹಿಣಿ RS-1 ಏನಾಗಿರುತ್ತೆ, ಇಂಡಿಯನ್ ಲಾಂಚ್ ವೆಹಿಕಲಿಂದನೇ 1980ನಲ್ಲಿ ಲಾಂಚ್ ಮಾಡಿರ್ತಾರೆ. ಅದು ಸಂಪೂರ್ಣವಾಗಿ ಇಂಡಿಯಾದೇ ಆಗಿರುತ್ತೆ ಅಂತ ನೆನ್ಪಿಡಬೇಕು. ಮುಂದಿನ ಒಂದು ಪ್ರಶ್ನೆ, PM ಕುಸುಮ್ B ಕಾಂಪೋನೆಂಟ್ ಬಗ್ಗೆ ಇದೆ. ಸೊ PM ಕುಸುಮ್ ಯೋಜನೆಯ ಘಟಕ B ಯಾವುದಕ್ಕೆ ಬೆಂಬಲ ನೀಡುತ್ತದೆ. ಸೊ ಇದು ಮುಖ್ಯವಾಗಿ ಸ್ಟ್ಯಾಂಡ್ ಅಲೋನ್ ಸೋಲಾರ್ ಪವರ್ಡ್ ಅಗ್ರಿಕಲ್ಚರ್ ಪಂಪ್ಸ್. ಓಕೆ, ಇದಕ್ಕೆ ಸಂಬಂಧಪಟ್ಟಿರುತ್ತೆ ಅಂತ ನೀವು ನೆನ್ಪಿಡಿ. ಓಕೆ, ಮುಂದಿನ ಪ್ರಶ್ನೆ, ದ ನೆಟ್ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್. ಓಕೆ, ದ ಪ್ರಪೋಸಲ್ ಟು ಮೇಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಡಿಯಾಸ್ ನೆಕ್ಸ್ಟ್ DPI ಎಂಫಸೈಸಸ್. ಕೃತಕ ಬುದ್ಧಿಮತ್ತೆಯನ್ನು ಭಾರತದ ಮುಂದಿನ DPI ಆಗಿಸುವ ಪ್ರಸ್ತಾವನೆಯನ್ನು ಯಾವುದು ಒತ್ತಿ ಹೇಳುತ್ತದೆ ಅಂತ ಕೇಳಿದ್ದಾರೆ. ಕೈಗೆಟುಕುವ ಗಣನಾ ಸಾಮರ್ಥ್ಯ, ಮುಕ್ತ ಪರಸ್ಪರ ಕಾರ್ಯನಿರ್ವಹಣೆಯ ಮಾದರಿ, ಬಹುಭಾಷಾ ಪ್ರವೇಶ ಮತ್ತು ಹೊಣೆಗಾರ ಸಾರ್ವಜನಿಕ ಡಿಜಿಟಲ್ ಮೂಲಸೌಕರ್ಯ, ಅಫೋರ್ಡಬಲ್ ಕಂಪ್ಯೂಟ್, ಓಪನ್ ಇಂಟರಾಪರೇಟಬಲ್ ಮಾಡೆಲ್ಸ್, ಮಲ್ಟಿಲಿಂಗ್ಯುವಲ್ ಆಕ್ಸೆಸ್ ಅಂಡ್ ರೆಸ್ಪಾನ್ಸಿಬಲ್ ಪಬ್ಲಿಕ್ ಡಿಜಿಟಲ್ ರೈಲ್ಸ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಬೇ ಆಫ್ ಬೆಂಗಾಲ್ ಆಸ್ ಇಂಡಿಯಾಸ್ ಶಾಂತಿ ಆಂಕರ್. ಇಂಡಿಯಾಸ್ ಪ್ರಪೋಸ್ಡ್ ಶಾಂತಿ ಮ್ಯಾರಿಟೈಮ್ ಫ್ರೇಮ್ವರ್ಕ್. ಶಾಂತಿ ಸ್ಟ್ಯಾಂಡ್ಸ್ ಫಾರ್. ಓಕೆ, ಭಾರತದ ಪ್ರಸ್ತಾವಿತ ಶಾಂತಿ ಸಮುದ್ರ ಚೌಕಟ್ಟಿನಲ್ಲಿ ಶಾಂತಿಯ ಪೂರ್ಣ ರೂಪ ಯಾವುದು ಅಂತ ಕೇಳಿದ್ದಾರೆ. ಸೊ ಪೂರ್ಣ ರೂಪ ಆಗಿರುತ್ತೆ ಸೆಕ್ಯೂರಿಂಗ್ ಹೋಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಥ್ರೂ ನಾರ್ಮ್ಸ್, ಟ್ರಸ್ಟ್ ಆ್ಯಂಡ್ ಇಂಟೆಗ್ರಿಟಿ. ಸೊ ಇದು ಉತ್ತರ ಆಗಿರುತ್ತೆ.
It broadens maritime security to disaster responses, connectivity, blue economy, resilience and cooperative governance, ಇನ್ಕ್ಲೂಡಿಂಗ್ ಬಿಮ್ಸ್ಟೆಕ್. ಓಕೆ, ಸೊ ಬಿಮ್ಸ್ಟೆಕ್ಕನ್ನು ಒಳಗೊಂಡಂತೆ ಇದು ಒಂದು ಕೆಲಸ ಮಾಡುತ್ತೆ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ವಿಚ್ ಸ್ಟೇಟ್ಮೆಂಟ್ ಅಬೌಟ್ ದಿ ಪಿ ಎಮ್ ಕೇರ್ಸ್ ಫಂಡ್ ಈಸ್ ಕರೆಕ್ಟ್? ಓಕೆ, ಪಿ ಎಮ್ ಕೇರ್ ನಿಧಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇದು ತುರ್ತು ಮತ್ತು ಪರಿಹಾರ ಉದ್ದೇಶದ ಸಾರ್ವಜನಿಕ ದತ್ತಿ ಟ್ರಸ್ಟ್ ಪ್ರಧಾನಮಂತ್ರಿ ಅಧ್ಯಕ್ಷರಾಗಿದ್ದು ಸ್ವಯಂ ಪ್ರೇರಿತ ಕೊಡುಗೆಗಳಿಂದ ಹಣಕಾಸು ಪಡೆಯುತ್ತದೆ. ಸೊ ಇಟ್ ಈಸ್ ಅನ್ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಫಾರ್ ಎಮರ್ಜೆನ್ಸಿ ಆ್ಯಂಡ್ ರಿಲೀಫ್ ಪರ್ಪಸಸ್ ಚೇರ್ಡ್ ಬೈ ದಿ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಫಂಡೆಡ್ ಬೈ ದಿ ವಾಲಂಟರಿ ಕಾಂಟ್ರಿಬ್ಯೂಷನ್ಸ್. ಸೊ ಇದಕ್ಕೆ ನಿಮಗೆ ಕನ್ಫ್ಯೂಷನ್ ಆಗ್ಬೋದಂತ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಬಿ, ಇದು ಇಟ್ ಫಾರ್ಮ್ಸ್ ಪಾರ್ಟ್ ಆಫ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಅದು ತಪ್ಪಾಗಿರುತ್ತೆ. ಇದು ಭಾರತದ ಸಂಚಿತ ನಿಧಿಯ ಭಾಗವಾಗಿದೆ ಅನ್ನೋದು ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಅದು ಅಲ್ಲ. ಸೊ ಇದು ವಾಲಂಟರಿ ಕಾಂಟ್ರಿಬ್ಯೂಷನ್ಸ್ಗೆ ಸಂಬಂಧಪಟ್ಟಿರುತ್ತೆ ಅಂತ ನೋಡ್ಬೋದು. ಸೊ ಇದಿಷ್ಟು ಇವತ್ತಿನ ಒಂದು ಪ್ರಶ್ನೆಗಳ ಒಂದು ವಿವರಣೆ ಆಗಿತ್ತು. ಈ ಪ್ರಶ್ನೆಗಳು ನಿಮ್ಮ ಮುಂಬರುವ KSಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ಈ ಪ್ರಶ್ನೆಗಳು ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮತ್ತು ಲೈಕ್ ಮಾಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು KS ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಸೀರೀಸ್ನ ತೊಗೊಂಬರ್ತಾ ಇದ್ದೀವಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ನಿಮಗೆ ಎಲ್ಲ ಸಿಗುತ್ತೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್.